Okay, students, this is the mechanical properties of solids part 2 video, problem number 20, exercise 2. Exercise 2, problem number 20 nana. ಈಗ ಪ್ರಾಬ್ಲಮ್ ನಂಬರ್ 20 ಫಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕಟ್ ಆಯಿತು, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದು ಇದು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 20 ನೋಡಿ, ಒಂದ್ಸಲ ಓದ್ತೀನಿ ನಾನು. 2 bars A and B of circular cross sections and of same volume. ವಾಲ್ಯೂಮ್ ಸೇಮ್ ಇದೆ ಕಣ, ಅಂದರೆ V1 equal to V2. ಅಂದರೆ ಏನು ವಾಲ್ಯೂಮ್ ಅಂದರೆ ಏನು? ಏರಿಯಾ ಇಂಟು ಎಲ್ ತಗೋಬೇಕು. ಅಂದರೆ ಏರಿಯಾ ಇಂಟು ಎಲ್ 1 1 2 2 ತಗೋ. ಆವಾಗ A1 by A2 is equal to ಏನಾಗುತ್ತೆ ಕಣ? L1 by L2 by L1 ಆಗುತ್ತೆ. A1 by A2 ವ್ಯಾಲ್ಯೂ ಎಷ್ಟು ಬಂದುತ್ತೆ? A1 by A2 is equal to L2 by L1 over A2 by A1 is equal to what? L1 by L2. ಓಕೆನಾ? ಇದು ನಾವು ತಗೋಬೇಕು. ಓಕೆ, ಮತ್ತೆ ಸೇಮ್ ಮೆಟೀರಿಯಲ್, ಸೇಮ್ ವಾಲ್ಯೂಮ್ ಅಂಡ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್ ಆಫ್ ಆರ್ ಸಬ್ಜೆಕ್ಟ್ ಟು ಎ ಟೆನ್ಷನ್. ಇಫ್ ದ ಡಯಾಮೀಟರ್ ಆಫ್ ಎ ಈಸ್, ಈಗ ಇದು ಎ ಇದು ಬಿ ಅನ್ಕೊಳ್ಳಿ, ಇದು ಬಾಡಿ ಎ ಬಾಡಿ ಇದು, ಮತ್ತೆ ಇದು ಯಾವುದು? ಬಿ ಬಾಡಿ. ಓಕೆ ಕಣ, ಅವನು ಏನು ಕೊಟ್ಟಿದ್ದೀನಿ? ಇಫ್ ದ ಡಯಾಮೀಟರ್ ಆಫ್ ಎ ಈಸ್ ಹಾಫ್ ದಟ್ ಆಫ್ ಬಿ. ಡಯಾಮೀಟರ್ ಆಫ್ ಎ ಈಸ್ ಹಾಫ್ ದಟ್ ಆಫ್ ಡಯಾಮೀಟರ್ ಆಫ್ ಬಿ ಕಣ. ಅಂದ್ರೆ ಡಯಾಮೀಟರ್ ಆಫ್ ಬಿ ಈಸ್ ನಥಿಂಗ್ ಬಟ್ ಡಿ ಬಿನೇ, ಡಿ ಅನ್ಕೊಳ್ಳಿ. ಅವಾಗ ಇದೇನಾಗುತ್ತೆ? ಡಿ ಎ ಈಕ್ವಲ್ 1/2 ಡಿ ಆಗುತ್ತೆ. ಡಯಾಮೀಟರ್ ಡಿ ಅಂದ್ರೆ ರೇಡಿಯಸ್ ಈಸ್ ಈಕ್ವಲ್ ಟು D/2 ತಾನೆ. ಆವಾಗ ಇಲ್ಲೇನಾಗುತ್ತೆ ಕಣ? ಈ ರೇಡಿಯಸ್ ಇದು D/2 ಇನ್ಸ್ಟೆಡ್ ಆಫ್ ಆರ್ ವ್ಯಾಲ್ಯೂ, ಈಗ ಆರ್ ಈಕ್ವಲ್ D/2 ಇದೆ ಅಂದ್ರೆ ಇದು D/2 ಅಂದ್ರೆ ಆವಾಗ ಏನಾಗುತ್ತೆ? ಇದು D/4 ಆಗುತ್ತೆ ಕಣ. ಆರ್ ಎ ವ್ಯಾಲ್ಯೂ D/4 ಆಗುತ್ತೆ, ಆರ್ ಬಿ ವ್ಯಾಲ್ಯೂ D/2 ಆಗುತ್ತೆ. ಓಕೆನಾ? ಓಕೆ, ಈ ಯಂಗ್ಸ್ ಮಾಡ್ಯುಲಸ್ ಸೇಮ್ ಮೆಟೀರಿಯಲ್. ಅದು ದ ಫೋರ್ಸ್ ಅಪ್ಲೈಡ್ ಬೋತ್ ರಾಡ್ಸ್ ಈಸ್ ಸೇಮ್. ಇಟ್ ಈಸ್ ಇನ್ ದ ಎಲಾಸ್ಟಿಕ್ ಲಿಮಿಟ್ ದ ರೇಷಿಯೋ ಆಫ್ ಎಕ್ಸ್ಟೆನ್ಷನ್ ಆಫ್ ಎ ಟು ದ ಆಫ್ ಬಿ. ಅಂದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ದ ರೇಷಿಯೋ ಇ ಎ ಬೈ ಇ ಬಿ ಫೈಂಡ್ ಔಟ್ ಮಾಡಬೇಕು ಕಣ. ಈಗ ನೋಡಿ ಹುಷಾರಾಗಿ, y1 is equal to y2, fl by a into e1, fl by a into e2. ಓಕೆನಾ? ಫೋರ್ಸಸ್ ಸೇಮ್ ಅಲ್ವಾ? ಇದು ಬೇಕಾಗಿಲ್ಲ. ಈಗ 1 2 ಇದು 1 2 ಇದು. ಓಕೆನಾ? L1 by ಏರಿಯಾ ಅಂದರೆ ಪೈ ಆರ್ ಸ್ಕ್ವೇರ್ ಕಣ. ಬಿಫೋರ್ ದ್ಯಾಟ್ ವೆಯ್ಟ್, L1 ಈಗ ನೋಡಿ, ಇದು L1 ಅಲ್ವಾ? ಈ A2 ಈ ಕಡೆ ತಗೊಂಡ್ಬನ್ನಿ, L1 ಈ ಕಡೆ ತಗೊಂಡೋಗಿ, ಇಲ್ಲ L2 ಈ ಕಡೆ ತಗೊಂಡೋಗಿ, A2 ಈ ಕಡೆ ತಗೊಂಡ್ಬನ್ನಿ. A2 by A1 ಇಂಟು A2 ಈ ಕಡೆ ಬಂದಿದೆ, A2 by A1, E2 ಅಲ್ಲೇ ಇಡಿ, ಇದು ಈ ಕಡೆ L1 by L2, E1 ಈ ಕಡೆ E1 by E2. ಓವರಾ? ನಿಮಗೇನು ಬೇಕು? E1 by E2 ಬೇಕು. ಈಗ ನೋಡಿ, L1 by L2 ವ್ಯಾಲ್ಯೂ ಎಷ್ಟು ಕಣ? A2 by A1. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ A2 by A1 ಇಂಟು L1 by L2 ಎಷ್ಟು? ಅಗೈನ್ A2 by A1 ಅದು ತಗೋಬೇಕು, ಡಿವೈಡೆಡ್ ಬೈ E1 by E2. ಆವಾಗ ಇದು ನೋಡಿ, A2 ಸ್ಕ್ವೇರ್ ಬೈ A1 ಸ್ಕ್ವೇರ್ ಆಗುತ್ತೆ ಕಣ, E1 by E2. ಓಕೆನಾ? A2 ಅಂದರೆ ಬಾಡಿ ಬಿ, A1 ಅಂದರೆ ಬಾಡಿ ಎದು. ಓಕೆನಾ? ಏರಿಯಾ ಗೆಟಿಂಗ್ ಕ್ಯಾನ್ಸಲ್, ಇರಲಿ ಬಿಡಿ. ಎ ಈಕ್ವಲ್ ಪೈ ಆರ್ ಸ್ಕ್ವೇರ್ ತಾನೆ. ಈಗ R2 ಅಂದರೆ ಬಿ ಹೋಲ್ ದಿ ಪವರ್ ಆಫ್ 4 ಬೈ ಆರ್ ಎ ಹೋಲ್ ದಿ ಪವರ್ ಆಫ್ 4 ಕಣ. ಇದು ಪೈ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ ಅಂದ್ರೆ ಅವಾಗ ಏನಾಗುತ್ತೆ? R/4 ಬೈ R/4 ಆಗುತ್ತೆ ಕಣ, E1 by E2. ಈಗ ನಿಮಗೆ ನಾನು
ರೆಗ್ಯುಲರ್ ಕ್ಲಾಸಲ್ಲಿ ವಾಲ್ಯೂಮ್ ಸೇಮ್ ಇದ್ದಾಗ ಯಂಗ್ಸ್ ಮಾಡಲ್ಸ್ ಫಾರ್ಮ್ ಹೇಳ್ಕೊಟ್ಟಿದ್ದೆ ನೋಡ್ಕೊಳ್ಳಿ. ಯಂಗ್ಸ್ ಮಾಡಲ್ಸು ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಲೆಂತ್ ಆವಾಗ ಈಗ ಬಂದಿದೆ ನೋಡ್ಕೊಳ್ಳಿ ಬೇಕಾದ್ರೆ. ಈಗ ಆರ್ ಬಿ ಅಂದರೆ ಎಷ್ಟು? D/2 ಅಲ್ವಾ. ಸೊ E1/E2 ಇಸ್ ಈಕ್ವಲ್ ಟು ನೋಡಿ ನಾನು ಆರ್ ಬಿ ಅಂದರೆ D/2 ಹೋಲ್ ದಿ ಪವರ್ ಆಫ್ 4 ಇದೆ ಅಂದರೆ ಏನರ್ಥ? ಡಿ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 16 ಡಿವೈಡೆಡ್ ಬೈ ಆರ್ ಬಿ ವ್ಯಾಲ್ಯೂ D/2 ನಾನು ಅಂದರೆ ಹೋಲ್ ದಿ ಪವರ್ ಆಫ್ 4 ಕಣ. ಡಿ ಪವರ್ 4 ಟು ದಿ ಪವರ್ ಆಫ್ 4 ಅಂದರೆ 16 ಡಿವೈಡ್ ಬೈ ಆರ್ ಎ ಅಂದರೆ ಎಷ್ಟು? D/4 ಹೋಲ್ ದಿ ಪವರ್ 4 ಇದೆಯಲ್ವಾ ಅಂದರೆ D/4 ಡಿ ಹೋಲ್ ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಹೋಲ್ ದಿ ಪವರ್ ಆಫ್ 4 ಅಂದರೆ ಎಷ್ಟಾಗುತ್ತೆ ಕಣ? 256 ಆಗುತ್ತೆ. ಡಿ ಟು ದಿ ಪವರ್ ಆಫ್ 4 ಡಿ ಟು ದಿ ಪವರ್ ಆಫ್ 4 ಗೆಟಿಂಗ್ ಕ್ಯಾನ್ಸಿಲ್. ಇದು ಮೇಲ್ಗಡೆ ಬಿಡುತ್ತಲ್ವ 256/16 16 ಸಾರ್. ಸೊ ಅಲ್ಟಿಮೇಟ್ ಆನ್ಸರ್ ಈಸ್ E1/E2 ಈಕ್ವಲ್ ಟು 16/1 ಕಣ. ಇದು ಆನ್ಸರ್. ಈಗ ನಾವು ಫಸ್ಟ್ ವಿಡಿಯೋದಲ್ಲಿ 4 ಬಂದಿದೆ, ಅದು ರಾಂಗ್ ಕಣ. ಇದು ಕರೆಕ್ಟ್ ಆನ್ಸರ್. E1/E2 ಈಕ್ವಲ್ ಟು 16 ಅಂದರೆ ಈ ಥರ ಮಾಡಬೇಕು ನಾವು. ಟು ದಿ ಪವರ್ ಆಫ್ 4 ಈ ಪ್ರಪೋರ್ಷನಲ್ ಟು ಇದು ಡೈರೆಕ್ಟ್ ಫಾರ್ಮ್ ತಗೋಬೇಕಂದ್ರೆ ಏನಿಲ್ಲ, ಈ ಪ್ರಪೋರ್ಷನಲ್ ಟು 1/r ಹೋಲ್ ದಿ ಪವರ್ ಆಫ್ 4 ತಗೋಬೇಕು ಅಷ್ಟೇ. ಈಗ ಪಕ್ಕದಲ್ಲಿ ಇದೆ ಅಂದರೆ ಇನ್ವರ್ಸ್ ಪ್ರಪೋರ್ಷನಲ್. ಜನರಲ್ ಆಗಿ ಈ ಪ್ರಪೋರ್ಷನಲ್ ಟು 1/r² ಆಗುತ್ತೆ. ಈಗ ವಾಲ್ಯೂಮ್ ಕಾನ್ಸ್ಟೆಂಟ್ಸ್ ಇದ್ದಾಗ ಈ ಪ್ರಪೋರ್ಷನಲ್ ಟು r ಹೋಲ್ ದಿ ಪವರ್ ಆಫ್ 4. ನೀವು ಡೈರೆಕ್ಟ್ ಆಗಿ ತಗೋಬೇಕಂದ್ರೆ E1/E2 ಈಸ್ ಈಕ್ವಲ್ ಟು R2/R1 ಹೋಲ್ ದಿ ಪವರ್ ಆಫ್ 4 ಕಣ. ಅಂದರೆ RB/RA ಹೋಲ್ ದಿ ಪವರ್ ಆಫ್ 1 ಹೋಲ್ ದಿ ಪವರ್ ಆಫ್ 4. ಈಗ ಡೈರೆಕ್ಟ್ ಆಗಿ ತಗೋಬೋದು. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಡೈರೆಕ್ಟ್ ಆನ್ಸರ್ ಬಂದುಬಿಡುತ್ತೆ. ಇದೊಂದು ಶಾರ್ಟ್ ಕಟ್ ಮೆಥಡ್, ಇದು ರೆಗ್ಯುಲರ್ ಮೆಥಡ್. ಓಕೆನಾ? ಬರ್ಕೊಡಿ. ನೆಕ್ಸ್ಟ್ ಒನ್ ನೋಡಿ ನಾನು 21 ಪ್ರಾಬ್ಲಮ್. 21 ನೋಡಿ. ಆನ್ ಐರನ್ ವೈರ್ ಆಫ್ ಲೆಂತ್ 4 ಮೀಟರ್, ಎಲ್ ವ್ಯಾಲ್ಯೂ 4 ಮೀಟರ್ ನಾನು. ಆನ್ ಐರನ್ ವೈರ್ ಆಫ್ ಲೆಂತ್ 4 ಮೀಟರ್, ಡಯಾಮೀಟರ್ 2 ಮಿಲಿಮೀಟರ್ ಅಂದರೆ ಆರ್ ಈಕ್ವಲ್ ಎಷ್ಟಾಗುತ್ತೆ ಕಣ? 1 ಮಿಲಿಮೀಟರ್ ಆಗುತ್ತೆ. ಡಯಾಮೀಟರ್ 2 ಅಂದರೆ ಆರ್ ಆಫ್ 1 ಮಿಲಿಮೀಟರ್. ಈಸ್ ಲೋಡೆಡ್ ವಿತ್ ವೆಯ್ಟ್ ಆಫ್ ಮಾಸ್ ಕೊಟ್ಟಿದ್ದಾನೆ 8 kg ಅಂತ. If the youngest modulus of y is iron వచ్చేసి iron ಬಂತು 2 into 10 power 11. That is the given value, Newton per meter square. L ಕೊಟ್ಟಿದ್ದೇನೆ, R ಕೊಟ್ಟಿದ್ದೇನೆ, M ಕೊಟ್ಟಿದ್ದೇನೆ, y also given ನಾನು. Then increase in the length of the wire ಅಂದರೆ ಏನು ಫೈಂಡ್ ಮಾಡಬೇಕನೋ? elongation. G value 10 ತಗೊಳ್ಳಿ. G also given ಕಣೋ. y is equal to FL/A into E ತಾನೆ. FL/area πr² into E. E is equal to FL/πr² into Y. mg ಇದು ಮತ್ತೆ L ಡಿವೈಡೆಡ್ ಬೈ πr² y. E is equal to m ವ್ಯಾಲ್ಯೂ ಎಷ್ಟು ಕಣೋ? 8, G ವ್ಯಾಲ್ಯೂ 10, L ವ್ಯಾಲ್ಯೂ 4, I ವ್ಯಾಲ್ಯೂ 3.142 ಮತ್ತೆ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೇನೆ? 1 ಮಿಲಿಮೀಟರ್ ತಾನೆ. 1 ಮಿಲಿಮೀಟರ್ ಹೋಲ್ ಸ್ಕ್ವೇರ್ ಅಂದರೆ 10 ಪವರ್ -6 ಆಗುತ್ತಲ್ವ. ಹೆಂಗ್ಸ್ ಮಾಡಿಸ್ ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೇನೆ? 2 into 10 ಪವರ್ 11. ಓಕೆನಾ? 3 3s are approximately 2 4s are. E is equal to ಎಷ್ಟು ಕಣ? 4 into 3 12 48 approximately 48 into 10 to the power of ಇದೆಷ್ಟು ಕಣ? 5 11 minus 6 5 ಆಗುತ್ತೆ. ಮೇಲ್ಗಡೆ ತಗೊಂಬನ್ನಿ, -5 ಆಗುತ್ತೆ. ಇದು 48 ಅಲ್ವಾ? ಕರೆಕ್ಟ್ ಆಗಿದೆಯಾ? 48. ಇದು 11 minus 6 ಪ್ಲಸ್ 5 ಮೇಲ್ಗಡೆ -5 ಆಗುತ್ತೆ. ಎಲಾಂಗೇಷನ್ ಎಷ್ಟು ಕೊಟ್ಟಿದ್ದಾನೆ? 0.5 ಆನ್ಸರು. ಎಸ್. ಈಗ ನೋಡಿ 48 ಅಲ್ವಾ? 2 ವ್ಯಾಲ್ಯೂಸ್ ಆ ಕಡೆ ತಗೊಂಬನ್ನಿ. 0.48 into 10 power -3 meters ಕಣೋ. 0.48 is nothing but 0.5. 10 power -3 is nothing but milli. That is the answer. 21 now. I think option 2 now. Next 22. 0.48
48 is nothing but 50. So 0.5 is the correct answer. Next 22 nana. Two wires of same material have masses ratio 3:4. M1 by M2 3/4 nana. The ratio of their extensions under the same load, if their lengths are in the ratio L1 by L2, ಎಷ್ಟು ಕೊಟ್ಟಿದ್ದಾನೆ? L1 by L2 9:10. Okay. Okay, Nana. Two wires of same material. Andre Young's modulus same, force is same, load same, Nana. Two wires of same material have masses ratio 3:4. The ratio of their extensions under the same load same ತಾನೆ, load same. The ratio of their extensions ಅಂದ್ರೆ E1 by E2 ಬೇಕು ನನ್ನ, E1 by E2 ಬೇಕು. So Young's modulus y1 equal to y2 ಕಣ. y1 ಅಂದ್ರೆ FL A into E, FL A into E. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಡಲಿಲ್ಲ, ಸೊ ಬೇಕಾಗಿಲ್ಲ ಇದು. 1 1 1 2 2 2 ತಗೊಳ್ಳಿ. ಈಗ ಮಾಸಸ್ ಕೊಟ್ಬಿಟ್ಟಿದ್ದೇನೆ, M1 by M2 ರೇಷಿಯೋ ಕೊಟ್ಟಿದ್ದೇನೆ, ಇದು M1 ಅನ್ಕೊಳ್ಳಿ, L1 by E1 M2. G ಬೇಕಾಗಿಲ್ಲ, G ಕಾನ್ಸ್ಟೆಂಟ್ ಗೆಟಿಂಗ್ ಕ್ಯಾನ್ಸಲ್ ಆಗುತ್ತೆ. F is equal to M into G ತಾನೆ, ಸೊ G ಕ್ಯಾನ್ಸಲ್ ಆಗುತ್ತೆ ಕಣ, ನಾನು ತಗೊಂಡಿಲ್ಲ. ಇದು L2 by E2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ E1 by E2 is equal to M1 L1 by M2 L2. M1 by M2 ಎಷ್ಟು? 3/4 into L1 by L2 ಎಷ್ಟು? 9/10 ಅಲ್ವಾ? ಸೊ 27/40, that is the correct answer. 27/40. So 22 bit number 22. Just a bit bit number 22. 27:25 ಕೊಟ್ಟಿದ್ದಾನೆ, ನಮಗೆ ಏನು ಬಂದಿದೆ? 27:40 ಬಂದಿದೆ ಅಲ್ವಾ? ಜಸ್ಟ್ ವೇಟ್, ನಾನು ಒಂದು ಸ್ವಲ್ಪ ಚೆಕ್ ಮಾಡಿ. ನೋಡಿ ಕಣ, ಇದು ಸ್ವಲ್ಪ ಎಲ್ಲಿ ನಾವು ತಪ್ಪು ಮಾಡಿದ್ವಿ ಅಂದರೆ ಇಲ್ಲಿ ತಪ್ಪು ಮಾಡಿದ್ವಿ ನೋಡಿ. ಈಗ ಫೋರ್ಸಸ್ ಸೇಮ್ ಕೊಟ್ಟಿದ್ನಲ್ವ ಅವನು, ಆದರೆ ನಾವೇನು ಮಾಡಬೇಕು? ಅದು ಕ್ಯಾನ್ಸಲ್ ಮಾಡಬೇಕು, ಫೋರ್ಸಸ್ ಎರಡನ್ನು ಕ್ಯಾನ್ಸಲ್ ಮಾಡಬೇಕು. ಈಗ ಈ ಮಾಸಸ್ ಯಾವುದು? ಮಾಸ್ ಆಫ್ ದ ವೈರು ಇದೇನಿದು? ಲೋಡ್ ಇದು ಡಿಫ್ರೆಂಟ್ ಕಣ, ನಾವು ಸೇಮ್ ತಗೊಂಡಿದ್ವಿ ನಾವು, ಅದಕ್ಕೋಸ್ಕರ ರಾಂಗ್ ಆಗಿದೆ. ಈಗ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. E1 by E2 ಬೇಕು, ಲೋಡ್ ಸೇಮ್ ತಾನೆ 22. ಇದು ರೇಷಿಯೋ ಆಫ್ ದೇರ್ ಎಕ್ಸ್ಟೆನ್ಷನ್ ಅಂಡರ್ ದ ಸೇಮ್ ಲೋಡ್ ಸೇಮ್ ತಾನೆ. ಲೋಡ್ ಅಂದ್ರೆ ಈಗ ನೋಡಿ ನನ್ನ, ಇದು ವೈರ್, ಇದು ಲೋಡ್, ಇದು W, that is equal to F, that is equal to M. ಓಕೆನಾ? ಲೋಡ್ ಸೇಮೇ. ಇದೇನಿದು? ಮಾಸ್ ಆಫ್ ದ ವೈರ್, ಇದು M, ಸ್ಮಾಲ್ m, ಇದು ಕ್ಯಾಪಿಟಲ್ M ಅನ್ಕೊಳ್ಳಿ. ಕ್ಯಾಪಿಟಲ್ M ಇಸ್ ದ ಮಾಸ್ ಆಫ್ ದ ವೈರ್, ಇದು ಸ್ಮಾಲ್ m ಏನು? ಮಾಸ್ ಆಫ್ ದ ಲೋಡ್. ಇದು ಅವನು ರೇಷಿಯೋ ಕೊಟ್ಟಿದ್ದಾನೆ, ಯಾವ್ದು ರೇಷಿಯೋ ಕಣ? M1 by M2 ವೈರ್ ರೇಷಿಯೋ ಕೊಟ್ಟಿದ್ದಾನೆ. ಇದು ಕೊಡಲಿಲ್ಲ, ಸ್ಮಾಲ್ m ವ್ಯಾಲ್ಯೂ ಕೊಡಲಿಲ್ಲ, ಯಾಕಂದ್ರೆ ಇದು ವೆಯ್ಟ್ ಸೇಮ್ ಇದು. ಸೊ ನಾವು ಈ ವೈರ್ ತಗೋಬೇಕು, ಈ ವೈರ್ದ ಏರಿಯಾ ಎ, ಲೆಂತ್ L, ಇನಿಷಿಯಲ್ ಲೆಂತ್ L, ಆಮೇಲೆ ಎಲಾಂಗೇಷನ್ ಬಂದಿದೆ, ಈ ಎಲಾಂಗೇಷನ್. ಈಗ ನೋಡಿ, ಈಗ ಏನು ಮಾಡಬೇಕು ನೋಡಿ. E1 V2 ಬೇಕು ತಾನೆ, ಯಂಗ್ಸ್ ಮಾಡ್ಯೂಲಸ್ ಸೇಮು, ಫೋರ್ಸಸ್ ಸೇಮು. ಸಿ ಲಿಸನ್, F1 y1 equal to y2 ಅಂದ್ರೆ ಏನಿದು? FL by A into E, FL by A into E. ಓಕೆನಾ? ಸೊ 1 1 1 1 2 2 2 2. ಓಕೆನಾ? ಇದು ಕಾನ್ಸ್ಟೆಂಟು, ಅದು ಬೇಕಾಗಿಲ್ಲ. ಈಗ ನಮಗೆ ಏರಿಯಾ ಅವರು ಕೊಡಲಿಲ್ಲ, ಮಾಸ್ ಕೊಟ್ಟಿದ್ದಾರೆ. ಆವಾಗ ನಾವು ಏನು ಮಾಡಬೇಕು ಗೊತ್ತಾ? ಇಲ್ಲಿ ಇನ್ನೊಂದು L1 ಹಾಕೋಬೇಕು, ಇಲ್ಲಿ L1 ಹಾಕೋಬೇಕು. ನೋಡಿ, ಇದು L2 ಹಾಕೋಬೇಕು, ಇಲ್ಲಿನೂ L2 ಹಾಕೊಳ್ಳಿ. ಆವಾಗ L1 ಏನಾಗುತ್ತೆ ಕಣೋ? L1 ಸ್ಕ್ವೇರ್ ಆಗುತ್ತೆ.
ಇದೇನು ಏರಿಯಾ ಇಂಟು ಲೆಂತ್ ತಾನೆ, ಅಂದ್ರೆ ವಾಲ್ಯೂಮ್ V1 ಆಗುತ್ತೆ ಕಣದು E1. ಅದಕ್ಕೋಸ್ಕರ ಇದು L2 ಸ್ಕ್ವೇರ್ ಬೈ ಇದೇನಿದು ವಾಲ್ಯೂಮ್ ಅಂದ್ರೆ V2. ಇದು E2. ಈಗ ನೋಡಿ, ಡೆನ್ಸಿಟಿ ಇಸ್ ಈಕ್ವಲ್ ಮಾಸ್ ಬೈ ವಾಲ್ಯೂಮ್, ವಾಲ್ಯೂಮ್ ಈಕ್ವಲ್ ಮಾಸ್ ಬೈ ರೋ ತಾನೆ. ಸೊ L1 ಸ್ಕ್ವೇರ್ ಬೈ V1 ಅಂದ್ರೆ ಏನನ್ನ m ಬೈ ರೋ, ಅಂದ್ರೆ m1 ಬೈ ರೋ ಇಂಟು E1. L2 ಸ್ಕ್ವೇರ್ ಬೈ V2 ಅಂದ್ರೆ m2 ಬೈ ರೋ ಇಂಟು E2. ಈಗ ರೋ 1 ರೋ 2 ಅಲ್ಲ, ಜಸ್ಟ್ ರೋನೇ, ಯಾಕಂದ್ರೆ ಸೇಮ್ ಮೆಟೀರಿಯಲ್. ಸೊ ಡೆನ್ಸಿಟಿ ಕಾನ್ಸ್ಟೆಂಟ್, ಇದು ಬೇಕಾಗಿಲ್ಲ. ಈ ತರ ಮಾಡ್ಬೇಕು, ಆಗೋಗಿದ್ದು ನೋಡಿ. ಈಗ ಏನ್ ಬೇಕು ನಿಮಗೆ, E1 ಬೈ E2 ತಾನೆ. ಇದು ಈ ಕಡೆ ತಗೊಂಡ್ಬನ್ನಿ, ಇದು ಈ ಕಡೆ, ಇದು ಆ ಕಡೆ ಆಗುತ್ತೆ. L1 ಸ್ಕ್ವೇರ್ ಬೈ L2 ಸ್ಕ್ವೇರ್ ಇಂಟು m1 ಬೈ L1 ಸ್ಕ್ವೇರ್ ಏನಾಗಿದೆ, ಇದು m2 ಈ ಕಡೆ ಬರುತ್ತೆ ಕಣ, m2 ಬೈ m1 ಇಸ್ ಈಕ್ವಲ್ ಟು E1 ಬೈ E2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. L1 ಬೈ L2, L1 9 ಬೈ 10 ಅಂದ್ರೆ 9 ಬೈ 10 ಇಂಟು 9 ಬೈ 10 ಇಂಟು ಸ್ಕ್ವೇರ್ ಅಲ್ವಾ, m2 ವ್ಯಾಲ್ಯೂ ಎಷ್ಟು 4 ತಾನೆ. ಕ್ಯಾಪಿಟಲ್ ಎಂ ಬರೀ, m2 ಬೈ m1 4 ಬೈ 3 ಕಾಣೋದು, ದಟ್ ಈಸ್ ಈಕ್ವಲ್ ಟು E1 ಬೈ E2. ಈಗ ಕ್ಯಾಲ್ಕುಲೇಷನ್ ಮಾಡಿ, ಸಿಂಪಲ್ ಕ್ಯಾಲ್ಕುಲೇಷನ್ ನೋಡಿ. 2 5s are 2 2s are, ಇಲ್ಲೇನಿದೆ 10 ಇಂಟು ಇಲ್ಲ 2 1s are 2 5s are, 5 ಇಂಟು 5 25 ಕೆಳಗಡೆ, 9 ಇಂಟು ಈಗ 3 1s are 3 3s are ಕಣೋ, 9 ಇಂಟು 3 27. ಸೊ 27 ಬೈ 25 that is equal to E1 by E2. This is the answer ಕಣೋ. That is the method how to solve. ಜ್ಞಾಪಕ ಇಟ್ಕೊಳ್ಳಿ, ಈ ಫೋರ್ಸಸ್ ಅಲ್ಲಿ ಮಾಸು ಸ್ಮಾಲ್ ಎಮ್ ಅದು ಕೊಳ್ಳಿಲ್ಲ, ಫೋರ್ಸಸ್ ಸೇಮು. ಈ ವೈರ್ ಮಾಸ್ ಕೊಟ್ಟಿದ್ದಾರೆ m1 ಬೈ m2. ಆವಾಗ ನಮಗೆ ಏರಿಯಾ ಗೊತ್ತು, ಏರಿಯಾ ಕನ್ವರ್ಟ್ ಇಂಟು ವಾಲ್ಯೂಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದ್ರೆ ಮೇಲೆ ಒಂದು ಎಲ್ಲು ಕೆಳಗಡೆ ಒಂದು ಎಲ್ಲು, ಆವಾಗ ವಾಲ್ಯೂಮ್ ಆಗುತ್ತೆ. ವಾಲ್ಯೂಮ್ ಫಾರ್ಮುಲಾ ಹೇಳ್ಕೊಳೋ, V is equal to m ಬೈ ರೋ ತಾನೆ, ರೋ ಕಾನ್ಸ್ಟೆಂಟ್ ತಾನೆ, ಆವಾಗ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, ಓನ್ಲಿ m1 m2 ಇರುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್, ಸಿಂಪಲ್ ಕ್ಯಾಲ್ಕುಲೇಷನ್, ಓಕೆನಾ, ಅದು ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನ್ಯೂಮರಿಕಲ್ 23 ಪ್ರಾಬ್ಲಮ್ ಕಾಣ. ಪ್ರಾಬ್ಲಮ್ ನಂಬರ್ 23 ನೋಡಿ. ಟು ಎಕ್ಸಾಕ್ಟ್ಲಿ ಸಿಮಿಲರ್ ವೈರ್ಸ್ ಆಫ್ ಸ್ಟೀಲ್, YS ಕೊಟ್ಬಿಟ್ಟಿದ್ದಾನೆ 2 ಇಂಟು 10 ಪವರ್ 11. To exactly similar wires of steel, 20 into 10 power 11. Okay. Copper, YC 12 into 10 power 11. Dyne per centimeter square is CGS unit to hangge itkodi. Are structured by equal forces. Andre force is same. If the total elongation is 1 centimeter ಬಂದಿದೆ ಅಂದ್ರೆ ಏನರ ES ಪ್ಲಸ್ EC ಸ್ಟೀಲು ಕಾಪರ್ ಎಷ್ಟು ಬಂದಿದೆ, ಟೋಟಲ್ ಎಲಾಂಗೇಷನ್ 1 ಸೆಂಟಿಮೀಟರ್ ಬಂದಿದೆ. ಓಕೆ, ಪರವಾಗಿಲ್ಲ. ಓಕೆ, ಟೋಟಲ್ ಎಲಾಂಗೇಷನ್ ಈಸ್ 1 ಸೆಂಟಿಮೀಟರ್. ಎಲಾಂಗೇಷನ್ ಆಫ್ ಕಾಪರ್ ವೈರ್ ಈಸ್ EC ಬೇಕು, ಇದೇನಿಲ್ಲ ಕಣ, ಸಿಂಪಲ್. ಈಗ y is equal to ಏನು ಫಾರ್ಮುಲಾ, y is equal to FL by A into E. ಈಗ ಇದು ಕಾನ್ಸ್ಟೆಂಟ್, ಏರಿಯಾ ಕೊಡಲಿಲ್ಲ, ಇದು ಕಾನ್ಸ್ಟೆಂಟ್. ಓಕೆನಾ. ಆಕ್ಚುಲಿ ಎಲ್ ಕೊಟ್ಟಿದ್ರ, ಅದನ್ನು ಕೊಡಲಿಲ್ಲ, ಅದನ್ನು ಕಾನ್ಸ್ಟೆಂಟ್. ಸೊ y ಪ್ರಪೋರ್ಷನಲ್ ಟು 1 by E ಇದೆ. ಈಗ ನೋಡಿ, YS by YC is equal to EC by ES ಆಗುತ್ತೆ. ಇನ್ವರ್ಸ್ ಪ್ರಪೋರ್ಷನಲ್ ತಾನೆ. ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಬೈ ಯಂಗ್ಸ್ ಮಾಡ್ಯುಲಸ್ ಆಫ್ ಕಾಪರ್ is equal to elongation of copper by elongation of steel. ಉಲ್ಟಾ ಆಗುತ್ತೆ, ಇನ್ವರ್ಸ್ ಪ್ರಪೋರ್ಷನಲ್ ತಾನೆ. ಇಲ್ಲಿ ಎಸ್, ಇಲ್ಲಿ ಎಸ್ ಬರುತ್ತೆ ಕಣ. ಡೈರೆಕ್ಟ್ಲಿ ಅಂದ್ರೆ ಇಲ್ಲಿ ಎಸ್, ಪಕ್ಕದಲ್ಲಿ ಎಸ್ ಬರುತ್ತೆ. ಈಗ YS by YC ಎಷ್ಟು, YS 20 by YC ಎಷ್ಟು ಕಣ, 12. 10 power 11 10 power 11 getting cancel ಕಣ. So EC by ES
ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ. 4 3s are 4 5s. ಸೊ 5/3 is equal to EC/ES ಬಂದಿದೆ. ಈಗ ES ವ್ಯಾಲ್ಯೂ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3/5 EC ಅಲ್ವಾ. ES ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫ್ರಮ್ ಈಕ್ವೇಶನ್ 1 ಇಂದ. ಫ್ರಮ್ ಈಕ್ವೇಶನ್ 1 ಕಾಣೋ ES ವ್ಯಾಲ್ಯೂ ಎಷ್ಟು ಬಂದಿದೆ? 3/5 EC ಪ್ಲಸ್ EC is equal to 1. ಎಷ್ಟಾಗುತ್ತೆ ಕಾಣಿದ್ದು? 8 5 plus 3 8 EC/5 that is equal to 1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ EC is equal to 5/8. ಇದು ಸೆಂಟಿಮೀಟರ್ಸ್. EC ವ್ಯಾಲ್ಯೂ ಎಷ್ಟು? 5/8 ಬಂದಿದೆ. ಸೊ ಆಪ್ಷನ್ 4 ನಲ್ಲಿ ಆಪ್ಷನ್ 4 ನೋಡ್ಕೊಳ್ಳಿ ಬೇಕಂದ್ರೆ. 23/24 ಕರೆಕ್ಟ್ ಆಗಿದೆಯಾ? 23 ಆಪ್ಷನ್ 4. 23 ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಆಮೇಲೆ ನೋಡಿ ಪ್ರಾಬ್ಲಮ್ ನಂಬರ್ 24 ನೋಡಿ. 2 wires of same length and thickness are joined end to end. 2 wires ಇದಾವೆ. ಇದೊಂದು ವೈರ್ ಮತ್ತೆ ಇದೊಂದು ವೈರ್ ಜಾಯಿಂಟ್ ಮಾಡಿದೆ. Their Young's modulus are y1 15 into 10 power 10 Pascal. 15 into 10 power 10 Pascal. y2 ಎಷ್ಟು ಕಣ? 20 into 10 power 10 Pascal. If the combination is structured by a certain load, ಹಾಕಿದ್ದಾರೆ ಕಣ. The elongations of these wires will be in the ratio. Elongations ratio ಬೇಕು. ಓಕೆನಾ? ಅಂದ್ರೆ ಏನ್ ಬೇಕು? E1/E2 ಬೇಕು. E1/E2 ಬೇಕು. elongation ratio ಬೇಕು. ಒಂದೇ ಲೋಡ್ ತಾನೆ. ಈಗ y is equal to FL/A into elongation ಅಲ್ವಾ. E is equal to FL/A into y. ರೇಡಿಯಸ್ ಕೊಡಲಿಲ್ಲ, ಫೋರ್ಸ್ ಸೇಮು, ಲೆಂತ್ ಕೊಟ್ಟಿದ್ದಾರ ಅದನ್ನು ಕೊಡಲಿಲ್ಲ. E1/E2 is equal to y2/y1. y2 ಎಷ್ಟು ಕಾಣೋ? 20. y1 ಎಷ್ಟು ಕಾಣೋ? 15. 4s are 3s are 5 4s are 5 3s are 4/3. E1/E2 ಎಷ್ಟು? 4:3 or 4/3. 24 ಆಪ್ಷನ್ ನೋಡಿ. 24 2 ಇದೆ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ನೆಕ್ಸ್ಟ್ 25 ಕಣ. 25 ಮಾಡೋಣ. 25 a steel wire of length 20 centimeter 20 centimeter is structured by increase in its length by 0.2 centimeter. ಅಂದರೆ ಅದು ಎಲಾಂಗೇಷನ್ ಕಾಣ. ಎಷ್ಟದು? 0.2 centimeter. ಓಕೆ. A steel wire of length 20 centimeter is structured to increase its length by 0.2 centimeter. Find the lateral strain in the wire. Lateral strain ಅಂದರೆ ಕಣ, lateral strain ಬೇಕು. ಓಕೆನಾ? ಪಾಯ್ಸನ್ ರೇಷಿಯೋ ಆಫ್ ಸ್ಟೀಲ್ ಕೊಟ್ಟಿದ್ದಾರೆ. ಸಿಗ್ಮಾ ವ್ಯಾಲ್ಯೂ ಕೊಟ್ಟಿದೆ. ಎಷ್ಟು? 0.19. ಓಕೆ. ಈಗ ಸಿಗ್ಮಾ ಪಾಯ್ಸನ್ ರೇಷಿಯೋ ಇಸ್ ಈಕ್ವಲ್ ಟು ಲಾಂಗಿಟ್ಯೂಡ್ನಲ್ lateral strain by longitudinal strain ಅಲ್ವಾ? ಇದು ನಿಮಗೆ ಗೊತ್ತು. ಈಗ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಇದೆ ಇಲ್ಲಿ. ಏನಿದು? ಸಿಗ್ಮಾ ವ್ಯಾಲ್ಯೂ ಎಷ್ಟು ಕೊಡೋ? ಫಸ್ಟ್ 0.19. ಓಕೆ. ಇಂಟು ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಏನು? ಲ್ಯಾಟ್ರಲ್ ಸ್ಟ್ರೈನ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಎಷ್ಟಿದೆ? ಡೆಲ್ಟಾ ಎಲ್ 0.2 ಡಿವೈಡೆಡ್ ಬೈ 20. ಈ ಟರ್ಮ್ ಎಲ್ಲ ಈ ಕಡೆ ತಗೊಂಬನ್ನಿ. ಆವಾಗ ಏನಾಗುತ್ತೆ ಕಣ? ಇದು 2 × 10⁻⁻1 ಕನ್ವರ್ಟ್ ಮಾಡ್ಕೊಳ್ಳಿ. ಇದು 2 ಅಂದ್ಕೊಳ್ಳಿ. ಇದು 10 ಮೇಲ್ಗಡೆ ತಗೊಂಬನ್ನಿ. ಆವಾಗ ಇದು 10⁻⁻1 ಆಗುತ್ತೆ. ಇದೇನಿದು? ಲ್ಯಾಟ್ರಲ್ ಸ್ಟ್ರೈನ್ ಕಣ. ಇದು
ಅದೇ ಆನ್ಸರ್. 2 ಗೆಟಿಂಗ್ ಕ್ಯಾನ್ಸಲ್ ಕಣೋ. 10 ಪವರ್ ಮೈನಸ್ 1, 10 ಪವರ್ ಮೈನಸ್ 1, 10 ಪವರ್ ಮೈನಸ್ 2 ಇದೆ. ಈಗ 2 ಡಿಜಿಟ್ಸ್ ಆ ಕಡೆ ತಗೊಂಡು 0019. ದಿಸ್ ಈಸ್ ದ ಲ್ಯಾಟ್ರಲ್ ಸ್ಟ್ರೈನ್. ದೇರ್ ಇಸ್ ನೋ SI in it ಕಣೋ. ದಿಸ್ ಈಸ್ ವಾಟ್ ವಿ ವಾಂಟ್. 0.0019 ಕಣೋ ಆನ್ಸರ್. ಓಕೆನಾ? ರೈಟ್ ಡೌನ್ ಬರ್ಕೊಳ್ಳಿ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 26 ನೋಡಿ. ಎ ಟಂಕ್ಷನ್ ವೈರ್ 0.5 millimeter diameter. ಎ ಟಂಕ್ಷನ್ ವೈರ್ 0.5 millimeter diameter ಕೊಟ್ಟಿದ್ದಾರೆ ನಾನು. 0.50 millimeter ಅಂದರೆ ಹಾಫ್. ಅದರಲ್ಲಿ ರೇಡಿಯಸ್ ಬೇಕಂದ್ರೆ ಅದರಲ್ಲಿ ಹಾಫ್ ಅಂದರೆ 0.25 millimeter ಆಗುತ್ತೆ ಕಣ. ಈ ಜಸ್ಟ್ ಸ್ಟ್ರಕ್ಚರ್ ಬಿಟ್ವೀನ್ 2 ಫಿಕ್ಸ್ಡ್ ಪಾಯಿಂಟ್ಸ್. ಓಕೆನಾ? ಅಂದ್ರೆ ಇದು thermal strain. Structure between 2 fixed points at the temperatures of 40 degrees Celsius. Determine the tension in the wire. So final temperature 40 degrees Celsius ಇದೆ. Initial temperature I think 20 degrees Celsius ಇದೆ. ಅಲ್ಲಿ ಕೊಟ್ಟಿದ್ದು ನೋಡ್ಕೊಳ್ಳಿ. ಡೆಲ್ಟಾ ಟಿ ವ್ಯಾಲ್ಯೂ 20 degrees Celsius ಆಗುತ್ತೆ. Determine the tension in the wire when the temperature falls to 20 degrees Celsius. Coefficient of linear expansion of tungsten. Coefficient ಅಂದ್ರೆ ಆಲ್ಫಾ ಕೊಟ್ಟಿದ್ದಾನೆ. 4.5 into 10 to the power of -6 per degree Celsius ಕೊಟ್ಟಿದ್ದಾನೆ. ಮತ್ತೆ ಯಂಗ್ಸ್ ಮಾಡ್ಯುಲಸ್ ಕೊಟ್ಬಿಟ್ಟಿದ್ದಾನೆ. ಯಂಗ್ಸ್ ಮಾಡ್ಯುಲಸ್ ಎಷ್ಟು ಕಣೋ? 3.45 into 10 to the power of 11 Newton per meter square. ಓಕೆನಾ? This is the given data ಕಣೋ. So already we know y is equal to FL by A into delta L. Delta L by L is equal to what? Delta L by L is equal to what? ಎಲ್ಲಿ ಕಡೆ ಇದು ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಆವಾಗ y by f by ay ಆಗುತ್ತೆ. Delta L by L already we know that actually strain. Delta L by L is equal to what? Alpha delta t, that is equal to f into ay. We want f na ay ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, a ಆಲ್ಫಾ ಡೆಲ್ಟಾ ಟಿ ವೈ ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಕಾಣಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ ತಂದುಬಿಡುತ್ತೆ. ಎಫ್ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏರಿಯಾ ಅಂದರೆ ಪೈ ಆರ್ ಸ್ಕ್ವೇರ್ ತಗೋಬೇಕು. ಆಲ್ಫಾ ವ್ಯಾಲ್ಯೂ ಇಲ್ಲಿದೆ, ಮಾಡ್ತೀರಾ? ಮಾಡಿ. ಡೆಲ್ಟಾ ಟಿ 20 ಇಂಟು ವೈ ವ್ಯಾಲ್ಯೂ ಇಲ್ಲಿದೆ ವೈ. ಈಗ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ಓಕೆನಾ? ನಿಮ್ಗೆ ಆನ್ಸರು 6.097 ನ್ಯೂಟನ್ಸ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಮಾಡ್ಬೋದು. ಮಾಡಿ. 27. ದಿಸ್ ಇಸ್ ದ ಫಾರ್ಮುಲಾ ಕಣ. ಪೈ ಆರ್ ಸ್ಕ್ವೇರ್ ಆಲ್ಫಾ ಮತ್ತೆ 20 ಯಾವುದು ಡೆಲ್ಟಾ ಟಿ ವ್ಯಾಲ್ಯೂ ಯಂಗ್ಸ್ ಮಾಡ್ಯುಲಸ್ ಇಲ್ಲಿ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನೀವೇ. 27 ನೋಡಿ. ಈಗ 27 ಅಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದೇನೆ, ಫಿಗರ್ ಕೊಟ್ಟಿದ್ದೇನೆ. ಇದೊಂದು ಬಾಡಿ ಎ, ಇದು ಯಾವುದು ಲೆಂತ್ L1, ಇದು Y1, ಇದು ಮತ್ತೆ ಇದು ಮಾಸ್ M1 ಅಂತ ಕೊಟ್ಬಿಟ್ಟಿದ್ದೇನೆ. ಮತ್ತೆ ಇನ್ನೊಂದು ಬಾಡಿ ಇದೆ, ಇದು ಮಾಸ್ M2, ಇದು L2, ಇದು Y2, ಇದು ಏನ ಏರಿಯಾ ಕ್ರಾಸ್ ಸೆಕ್ಷನ್ ಏನೇನ ಸೇಮು. ಓಕೆ, ನೋಡಿ. ಈಗ ಎಲ್ಲಿ ಎಲಾಂಗೇಷನ್ ಜಾಸ್ತಿ ಬರುತ್ತೆ ಕಣ? ಈಗ ಈ ಮಾಸಿವ್ ಬಾಡಿ ಹ್ಯಾಂಗ್ಡ್ ಓನ್ಲಿ ದಿಸ್ ವೈರ್, ಎಂಟೈರ್ ಈ ವೈರು ಎಲ್ಲ ಈ ವೈರ್ಗೆ ಹ್ಯಾಂಗ್ ಆಗಿದೆ. ಅಂದ್ರೆ ಮೋರ್ ಎಲಾಂಗೇಷನ್ L1 ಮೋರ್ ಎಲಾಂಗೇಟ್ ಆಗುತ್ತೆ. ಕರೆಕ್ಟ್ ತಾನೆ? ಯಾಕಂದ್ರೆ ಸಪೋಸ್ ಇದು ಮಾಸ್ M ಅನ್ಕೊಳ್ಳಿ, M1 ಅನ್ಕೊಳ್ಳಿ, ಇದು ಮಾಸ್ M2 ಅನ್ಕೊಳ್ಳಿ. ಈಗ ಮಾಸ್ ಏನು? ಇದು M1 ಇದು M2 ಅಲ್ವಾ? ಈ ಮಾಸ್ M1 M2 ಎರಡು ಸೇರಿ ಈ ವೈರ್ಗೆ L1ಗೆ ಹ್ಯಾಂಗ್ ಆಗಿದೆ. ಅಂದ್ರೆ ಇಲ್ಲಿ ಮೋರ್ ಎಲಾಂಗೇಷನ್ ಬರುತ್ತೆ, ಇಲ್ಲಿ ಕಮ್ಮಿ ಬರುತ್ತೆ. ಯಾಕಂದ್ರೆ
ಈ ವೈರ್ಗೆ ಇದೊಂದೇ ಹಾಕಿದ್ದು, ಈ ವೈರ್ಗೆ 2 ಹಾಕಿದರೆ ಟೋಟಲ್ ಮಾಸ್ m1 plus m2 hanged by this wire only. ಕರೆಕ್ಟ್ ತಾನೆ? ನೋಡಿ ಅವ್ರು ಏನು ಕೇಳಿದ್ರೆ ಸಿಂಪಲ್ ಲಾಜಿಕ್ ಇದು. 2 wires are arranged as shown in the figure. The elongations in upper and lower wires respectively. ಅಪ್ಪರ್ ವೈರಲ್ಲಿ ಎಲಾಂಗೇಷನ್ ಎಷ್ಟು? ಈಗ ಫಾರ್ಮುಲಾ ಏನು ಕಣೋ? ಯಂಗ್ಸ್ ಮಾಡಲ್ಸ್ ಫಾರ್ಮುಲಾ ಹೇಳಿ. FL/A ಇಂಟು ಎಲಾಂಗೇಷನ್. ಈಗ ಈ ಬೇಕಂದ್ರೆ FL/A ಇಂಟು ಈ ವೈ ಅಲ್ವಾ? ವೈ ತಾನೆ. ಈಗ ಎಲಾಂಗೇಷನ್ ಆಫ್ ಅಪ್ಪರ್ ವೈರ್ ನೋಡಿ, ಅಪ್ಪರ್ ವೈರ್ ಎಲಾಂಗೇಷನು ಈಸ್ ಈಕ್ವಲ್ ಟು ಇದೇನು ಕಾಣೋ? ಎಫ್ ಅಂದರೆ mg, ಎಮ್ ಅಂದರೆ ಮಾಸ್, ಅಂದರೆ 2 ಮಾಸು ಈ ವೈರ್ಗೆ ಹ್ಯಾಂಗ್ ಆಗಿದೆ ಅಲ್ವಾ? ಆವಾಗ m1 ಪ್ಲಸ್ m2 ಇದು ಟೋಟಲ್ ಮಾಸ್ ಕಾಣು ಇಂಟು ಜಿ L1 ಬೈ ಏರಿಯಾ ಎ ಯಂಗ್ಸ್ ಮಾಡಲ್ಸ್ ವೈರ್, ಅದು ಅಪ್ಪರ್ ಎಲಾಂಗೇಷನ್. ಯಾಕಂದರೆ ಈ ವೈರ್ ಎಲಾಂಗೇಷನ್ ಬೇಕು, ಈ ವೈರ್ ಎಲಾಂಗೇಷನ್ ಬೇಕಂದ್ರೆ ಇದು ಫಾರ್ಮುಲಾ. ಇಲ್ಲಿ F is equal to mg, m ಅಂದರೆ ಮಾಸ್, ಎಂಟೈರ್ ಮಾಸ್ m1 m2 ಹ್ಯಾಂಗ್ಡ್ ವಿತ್ ಓನ್ಲಿ ದಿಸ್ ವೈರ್ ಕಾಣು. ಓಕೆ, ಇದು ಎಲಾಂಗೇಷನ್ m1 ಪ್ಲಸ್ m2 g L1 ಬೈ a y1. ಓಕೆನಾ? ಸೆಕೆಂಡ್ ಅಪ್ಪರ್ ವೈರ್. ಲೋಯರ್ ವೈರ್ ಇದು ಈಗ ಲೋಯರ್ ವೈರ್ ಎಲಾಂಗೇಷನ್ ಬೇಕಾ ನಿಮಗೆ? ಲೋಯರ್ ವೈರ್ ಎಲಾಂಗೇಷನ್ ಇಸ್ ಈಕ್ವಲ್ ಟು ಲೋಯರ್ ವೈರ್ ಎಲಾಂಗೇಷನ್ ಓನ್ಲಿ ದಿಸ್ ಮಾಸ್ ಹ್ಯಾಂಗ್ಡ್ ಬೈ ದಿಸ್ ವೈರ್, ಓನ್ಲಿ ದಿಸ್ ಮಾಸ್ ಹ್ಯಾಂಗ್ಡ್ ಬೈ ದಿಸ್ ವೈರ್ ಕಾಣು. ಆವಾಗ ಎಫ್ ಅಂದರೆ mg, m ಅಂದರೆ m2 ತಾನೆ, m2 g L2 ಬೈ a ಇಂಟು y2 ಅಷ್ಟೇ ಅಲ್ವಾ? mg2 m2g L2 by a y2. ಸೊ ಆಪ್ಷನ್ 1 ಕರೆಕ್ಟ್, ಆಪ್ಷನ್ 1 ಕರೆಕ್ಟ್ ಕಣ. ಓಕೆನಾ? ಬರ್ಕೊಳ್ಳಿ. ಇದು ನೀವೇ ಮಾಡಬೇಕು ಕ್ಯಾಲ್ಕುಲೇಷನ್ ಪಾರ್ಟ್. ಆ್ಯಕ್ಚುಲಿ ಎಲ್ಲ ಕ್ಯಾಲ್ಕುಲೇಷನ್ ನೀವೇ ಮಾಡಬೇಕು, ಆವಾಗ ನಿಮಗೆ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆನಾ? ಬರ್ಕೊಳ್ಳಿ. ವಿಡಿಯೋ ಆಫ್ ಮಾಡಿ ಬರ್ಕೊಂಡು ಮತ್ತೆ ಆನ್ ಮಾಡಿ. 28 ಕಣ. ಯೂನಿಫಾರ್ಮ್ ಸ್ಟೀಲ್ ರಾಡ್ ಆಫ್ ಲೆಂತ್ 1 ಮೀಟರ್, L equal to 1 meter. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 20 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು ಕಣ ಇದು? 20 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇಲ್ಲಿ ಬಿಡಿ ಪರವಾಗಿಲ್ಲ. ಈಸ್ ಹ್ಯಾಂಗಿಂಗ್ ಫ್ರಮ್ ಎ ಫಿಕ್ಸ್ಡ್ ಸಪೋರ್ಟ್. ಫೈಂಡ್ ದ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ರಾಡ್. ಇನ್ಕ್ರೀಸ್ ಇನ್ ಲೆಂತ್ ಅಂದರೆ ಎಲಾಂಗೇಷನ್ ಬೇಕು. ಓಕೆ, ಫೈಂಡ್ ದ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ರಾಡ್. ಈಗ ವೈ ಅದು ಸ್ಟೀಲ್ ರಾಡ್ ಯಂಗ್ಸ್ ಮಾಡಲ್ಸ್ ಕೊಟ್ಬಿಟ್ಟಿದ್ದೇನೆ. ಎಷ್ಟದು? 2 × 10⁻11 ತಾನೆ. ಓಕೆ, ಮತ್ತೆ ಡೆನ್ಸಿಟಿ ಕೊಟ್ಟಿದ್ದೇನೆ ಕಣ 7.85 10⁻3. ಅಂದರೆ ಡೆನ್ಸಿಟಿಯಲ್ಲಿ ಬರ್ಕೋಬೇಕು ನಾವೀಗ. ಈಗ ಎಲಾಂಗೇಷನ್ ಬೇಕು. ಎಲಾಂಗೇಷನ್ ಫಾರ್ಮುಲಾ ವಿ ನೋ FL/A ಇಂಟು E. ಓಕೆನಾ? ಯೂನಿಫಾರ್ಮ್ ಸ್ಟೀಲ್ ರಾಡ್ ಆಫ್ ಲೆಂತ್ 1 ಮೀಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 20 ಸೆಂಟಿಮೀಟರ್. ಓಕೆ, ಈಸ್ ಹ್ಯಾಂಗಿಂಗ್ ಫ್ರಮ್ ಎ ಫಿಕ್ಸ್ಡ್ ಸಪೋರ್ಟ್. ಫೈಂಡ್ ದ ಇನ್ಕ್ರೀಸಿಂಗ್ ಲೆಂತ್ ಆಫ್ ದ ರಾಡ್. ಓಕೆ, ಸ್ಟೀಲು ಡೆನ್ಸಿಟಿ ಕೊಟ್ಟಿದ್ದೇನೆ. ಏನು ಮಾಡೋಣ? ಇದು ಹ್ಯಾಂಗಡ್ ಪಾರ್ಟ್, ವೆಯ್ಟ್ ಅದು. A uniform steel rod of length L 1 meter, area of cross section 20 centimeter is hanging from a fixed support. Find the increase in the length of the rod. ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದೇನೆ. ಈಗ ನೋಡಿ ಒಂದ್ಸಲಿ ಎಫ್ ಹ್ಯಾಂಗಡ್ ಪಾಯಿಂಟ್. ಇದಕ್ಕೆ ಹ್ಯಾಂಗಿಂಗು ಇಟ್ಸ್ ಓನ್ ವೆಯ್ಟಲ್ಲಿ ಇದೆಯಲ್ವಾ? ನೋ ನೀಡ್ ಫಾರ್ ಎಫ್, ಓನ್ಲಿ ಏರಿಯಾ ಬೇಕು ನಿಮಗೆ. ಇದೇನು ಎಫ್ ಅಂದ್ರೆ ಏನು? ಎಫ್ ಅಂದರೆ ನೋಡಿ, ಆ್ಯಕ್ಚುಲಿ ಇದು ಎಫ್ ವೆಯ್ಟ್. ಓಕೆನಾ? ಇದು ಕೊಟ್ಟಿದ್ದು ಡೆನ್ಸಿಟಿ ಯಾವುದು? ಮೆಟೀರಿಯಲ್. ಅಂದರೆ ಇದು ಏರಿಯಾ ಬಿಲಾಂಗ್ಸ್ ಟು ವೈರ್, ಎಫ್ ಬಿಲಾಂಗ್ಸ್ ಟು ಲೋಡ್. ಇದು ಬೇಕಾಗಿಲ್ಲ ಕಣ. ಈಗ ನಾವೇನು ಮಾಡಬೇಕಂದ್ರೆ ಲೆಂತ್ ಆಫ್ ದಿ ಬೈ ಏರಿಯಾ ಮೇಲೆ ಒಂದು ಎಲ್ಲು ಕೆಳಗಡೆ ಒಂದು ಎಲ್ಲ ಹಾಕೊಳ್ಳಿ ಇಂಟು ಇ.
ಆವಾಗ y ಈಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಬೈ ಇದು ವಾಲ್ಯೂಮ್ ಆಗುತ್ತೆ ಕಣ. ಏನಾಗುತ್ತೆ ಇದು ವಾಲ್ಯೂಮ್ ಆಗುತ್ತೆ ಇಂಟು ಈ ಅಲ್ವಾ. ಈಗ ಎಲ್ ಸ್ಕ್ವೇರ್ ಬೈ ವಾಲ್ಯೂಮು ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ವಾ. ಆವಾಗ ವಾಲ್ಯೂಮ್ ಬೇಕಂದ್ರೆ ಎಂ ಬೈ ರೋ ಆಗುತ್ತೆ. ಎಂ ಬೈ ರೋ. ಸೊ ಎಂ ಬೈ ರೋ ಇಂಟು ಇ. ಓಕೆ, ಎಂ ಕೊಳ್ಳಿಲ್ಲ, ಸೊ ಬೇಕಾಗಿಲ್ಲ. ಇದು ಡೆನ್ಸಿಟಿ ಮೇಲ್ಗಡೆ ಹೋಗುತ್ತೆ. y ಈಸ್ ಈಕ್ವಲ್ ಟು ರೋ ಎಲ್ ಸ್ಕ್ವೇರ್ ಬೈ ಈ ಕಣ. ಸೊ ನಿಮಗೆ ಏನು ಬೇಕು? ಇ ಬೇಕಾ? ಇ ಈಸ್ ಈಕ್ವಲ್ ಟು ರೋ ಎಲ್ ಸ್ಕ್ವೇರ್ ಅಂದರೆ ಏರಿಯಾ ತಗೊಳ್ಳಿ ಬೈ ರೋ ವ್ಯಾಲ್ಯೂ ಎಷ್ಟು ಕಣ? 7.85 ಇಂಟು 10⁻³ ಏರಿಯಾ ಎಷ್ಟಿದೆ? 20 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಅಂದರೆ 20 ಇಂಟು 10⁻⁻⁴ ಅಲ್ವಾ. ಡಿವೈಡೆಡ್ ಬೈ ವೈ ವ್ಯಾಲ್ಯೂ ಎಷ್ಟು? 2 ಇಂಟು 10⁻11 ಅಲ್ವಾ. ಓಕೆ, ನೋಡಿ 2 1s are 2 10s are. ಈಗ ಆಪ್ಷನ್ ನಿಮಗೆ ಎಷ್ಟು ಬರಬೇಕು ಅಂದರೆ ಐ ಥಿಂಕ್ 1.9 28 ಪ್ರಾಬ್ಲಮ್ 28 1 ಬರಬೇಕು. ಅಂದರೆ 1.923 ಬರಬೇಕಾ? ಈಗ ನಿಮಗೆ ಎಷ್ಟು ಬರ್ತಾ ಇದೆ? 7 ಬರ್ತಾ ಇದೆ ಅಲ್ವಾ. ಒಂದ್ಸರಿ ಚೆಕ್ ಮಾಡೋಣ. ಓಕೆ ಕಣ, ಇದು ಸ್ವಲ್ಪ ನೋಡಿ. ಈಗ ಈ ಥರ ಇದು ಬರ್ತಾ ಇಲ್ಲ. ಈಗ ನಮಗೆ ಎಷ್ಟು 7.85 ಬರ್ತಾ ಇದೆ. ಅಂದರೆ ಈಗ ನೋಡಿ, ಇದು ಲೋಡ್ ಹ್ಯಾಂಗ್ ಮಾಡಿಲ್ಲ ಕಣ. ಅಂದರೆ ಎಲಾಂಗೇಷನ್ ಡ್ಯೂ ಟು ಇಟ್ಸ್ ಓನ್ ವೆಯ್ಟ್. ಆಲ್ರೆಡಿ ನಾನು ನಿಮಗೆ ಅಪ್ಲಿಕೇಶನ್ ಹೇಳ್ಕೊಟ್ಟಿದ್ದೆ. ಆ ಥರ ಮಾಡೋಣ ನೋಡಿ. ಈಗ ಇದೊಂದು ರಾಡ್. ದ ರಾಡ್ ವಿಲ್ ಹ್ಯಾಂಗ್ by this is the rod will hanged by one rigid support. Because of its own weight elongation ಬಂದಿದೆ ಕಣ. Because of its own weight elongation ಈ ಬಂದಿದೆ. ಆ elongation ಎಷ್ಟು ಫೈಂಡ್ ಔಟ್ ಮಾಡಬೇಕು? Because of its own weight elongation ಫಾರ್ಮುಲಾ ಏನು ಕಣ? ಆಕ್ಚುಲಿ y is equal to FL by A into E. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. Because of its own weight elongation ಫಾರ್ಮುಲಾ FL by 2YA. ಆಲ್ರೆಡಿ ಐ ಟೋಲ್ಡ್ ಯು, ನೋಡ್ಕೊಳ್ಳಿ ಬೇಕಂದ್ರೆ. E is equal to F ಅಂದ್ರೆ ಏನು? mg ಅಲ್ವಾ, ಇಂಟು L by 2YA ಕಣ. E is equal to M ಮಾಸ್ ಕೊಡಲಿಲ್ಲ, ಕನ್ವರ್ಟ್ ಮಾಡ್ಕೊಳ್ಳಿ. ಡೆನ್ಸಿಟಿ is equal to ಮಾಸ್ ಬೈ ವಾಲ್ಯೂಮ್. ಮಾಸ್ is equal to ರೋ ಇಂಟು ವಿ. ಮಾಸ್ is equal to ರೋ ಇಂಟು ವಾಲ್ಯೂಮ್ ಅಂದರೆ ಏರಿಯಾ ಇಂಟು ಎಲ್ ಬರ್ಕೋಬೋದಲ್ವಾ. ಸಬ್ಸ್ಟಿಟ್ಯೂಟ್ ಮಾಡಿ ಎಂ ವ್ಯಾಲ್ಯೂ ರೋ ಎ ಎಲ್ ಜಿ ಎಲ್ ಬೈ 2YA. ಎ ಗೆಟಿಂಗ್ ಕ್ಯಾನ್ಸಿಲ್. ಇ ಈಸ್ ಈಕ್ವಲ್ ಟು ನೋಡಿ, ರೋ ಇದೆ, ಜಿ ಇದೆ, ಎಲ್ ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ 2 ಇಂಟು ವೈ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ. ರೋ ವ್ಯಾಲ್ಯೂ ಇಷ್ಟಿದೆ ಇಂಟು 10 to 1000 ಇದೆ. ಮಲ್ಟಿಪ್ಲೈ ಮಾಡಿ ಒಂದೇ ಸರಿ. 7850 ಇಂಟು ಕರೆಕ್ಟಾ. ಜಿ ವ್ಯಾಲ್ಯೂ 10, ಎಲ್ ಸ್ಕ್ವೇರ್, ಎಲ್ ವ್ಯಾಲ್ಯೂ 1 ಸ್ಕ್ವೇರ್ ಅಂದರೆ 1, ಅದು ಬೇಕಾಗಿಲ್ಲ. ಓಕೆನಾ. 2 ಇಂಟು ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ 2 ಇಂಟು 10⁻11 ತಾನೆ. 2 5s are ನೋಡಿ, ಇದು 2 3s are 2 9s are 2 25. 5 ಇಂಟು 3925 ನೀವು ಮಾಡ್ಕೊಂಡಿದ್ರೆ ಇಷ್ಟು ಬರುತ್ತೆ. ನಾನು ಮಾಡಿದೆ ನೋಡಿ, 19625 ಇಂಟು 10 ಪವರ್ ಇದು 11. ಮೇಲ್ಗಡೆ ತಗೊಂಬನ್ನಿ, -11 ಆಗುತ್ತಲ್ವ. -11 ಮೀಟರ್ಸ್ ಕಾಣು. ಈಗ ಸ್ವಲ್ಪ ಚೇಂಜ್ ಮಾಡಿ. 1 2 3 4 ಆ ಕಡೆ ತಗೊಂಡೋದ್ರಿ. 1.9625 ಇಂಟು 10⁻⁻7 ಆಗುತ್ತೆ ಕಡೆ ಮೀಟರ್ಸ್. ಈಗ ಸೆಂಟಿಮೀಟರ್ ಬೇಕಾ ನಿಮಗೆ? E is equal to 1.9625 ಇಂಟು 10⁻⁻5 ಸೆಂಟಿಮೀಟರ್ಸ್ ಕಾಣು. ಇದು ಆನ್ಸರ್.
ಸೆಂಟಿಮೀಟರ್ ಅಂದರೆ ಎಷ್ಟಮ್ಮ 10 ಪವರ್ ಮೈನಸ್ 2, 10 ಪವರ್ ಮೈನಸ್ 2, 10 ಪವರ್ ಮೈನಸ್ 7, 10 ಪವರ್ ಮೈನಸ್ 2, 10 ಪವರ್ ಮೈನಸ್ 5 ಮೈನಸ್ 7 ಆಗುತ್ತೆ. 10 ಪವರ್ ಮೈನಸ್ 5 ಸೆಂಟಿಮೀಟರ್ಸ್. ಸೆಂಟಿಮೀಟರ್ ಅಂದರೆ 10 ಪವರ್ ಮೈನಸ್ 2 ಮೀಟರ್ಸ್. ಮೈನಸ್ 2 ಮೈನಸ್ 5 ಮೈನಸ್ 7 ಕರೆಕ್ಟ್ ಆಗಿದೆಯಲ್ವಾ? ದಿಸ್ ಈಸ್ ದ ಫೈನಲ್ ಆನ್ಸರ್ ಕಣ. ಈ ಥರ ಮಾಡಬೇಕು. ಏನಿದು ಎಲಾಂಗೇಷನ್ ಡ್ಯೂ ಟು ಇಟ್ಸ್ ಓನ್ ವೇಟ್. ಇದು ಫಾರ್ಮುಲಾ ಇದೆ. ಫಾರ್ಮುಲಾ ಇದು ನೋಡ್ಕೊಳ್ಳಿ, ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಬೇಕಂದ್ರೆ. ಆಲ್ರೆಡಿ ಐ ಟೋಲ್ಡ್ ಯು ಇನ್ ರೆಗ್ಯುಲರ್ ಕ್ಲಾಸಸ್. ಒನ್ ಆಫ್ ದ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಒನ್ ನೋಡಿ, 28 over 29 ನೋಡಿ. The Young's modulus of steel is twice that of brass. Young's modulus of steel is twice that of Young's modulus of brass. Okay. Two wires of same length. And of same area of cross section. Length is same. Area of cross section is also same. Area of cross section also same. Okay. One of the steel, another one brass are suspended from the same roof. Only roof only hang ಮಾಡಿದ್ರೆ. If we want the lower ends of the wires to be at the same level, okay, then the weights added to the steel and brass must be in the ratio. ಅಂದ್ರೆ weights ratio ಬೇಕಮ್ಮ. weight ratio ಅಂದ್ರೆ F1/F2 ತಾನೆ. ಈಗ ಫಾರ್ಮುಲಾ ಏನು ಕಣ? ಸ್ಟ್ಯಾಂಡರ್ಡ್ ಫಾರ್ಮುಲಾ FL/A into E. ಎಲಾಂಗೇಷನ್ ಕಾನ್ಸ್ಟೆಂಟ್ ಹೇಳಿದೆ ನಾನು. ಅಂದರೆ ಒಂದೇ ಲೆವೆಲ್ ಇರಬೇಕಂತೆ ಎರಡನ್ನು. ಆಫ್ಟರ್ ಹ್ಯಾಂಗಿಂಗ್ ಆಫ್ ಲೋಡ್ ಒಂದೇ ಲೆವೆಲ್ ಅಂದರೆ ಸೇಮ್ ಎಲಾಂಗೇಷನ್. ಏರಿಯಾ ಬೇಕಾಗಿಲ್ಲ, ಲೆಂತ್ ಬೇಕಾಗಿಲ್ಲ. ಓನ್ಲಿ FS/YS/YB ರೇಷಿಯೋ ಬೇಕಷ್ಟೇ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ತಾನೆ. ಆವಾಗ FS ಡೈರೆಕ್ಟ್ಲಿ ಪ್ರಪೋರ್ಷನಲ್ YB ಕಣ. ಅಷ್ಟೇ ಆಗೋಗಿದೆ. YS ವ್ಯಾಲ್ಯೂ ಎಷ್ಟು? 2YB by YB is equal to FS by ಏನಿದು ಸಾರಿ FB. ಏನಿದು? ಲೋಡ್ ಆರ್ ಫೋರ್ಸ್ ಆಫ್ ಸ್ಟೀಲ್ ಬೈ ಲೋಡ್ ಆರ್ ಫೋರ್ಸ್ ಆಫ್ ಬ್ರಾಸ್. YB ಕ್ಯಾನ್ಸಲ್. 2:1 ಕಣ. ಲೋಡ್ ಆಫ್ ಆರ್ ವೇಟ್ ಆಫ್ ಸ್ಟೀಲ್ ಬೈ ವೇಟ್ ಆಫ್ ಬ್ರಾಸ್. 2:1 ಆನ್ಸರ್. ಆಪ್ಷನ್ 3 ಕರೆಕ್ಟ್. ಬರ್ಕೊಳ್ಬೇಕು. Next one, problem number 30. Problem number 13 है. A steel wire of length 4.7 steel wire meters and cross section area steel alva 3 into 10 power minus 5 meter square. Stretches by the same amount. Same amount ಅಂದ್ರೆ ಗೊತ್ತಲ್ವಾ ನಿಮಗೆ? forces same ಕಣ. as the copper wire of length, copper ಕೊಟ್ಟಿದ್ದಾರೆ LC. ಎಷ್ಟು? ಕಾಪರ್ ವೈರ್ ಆಫ್ ಲೆಂತ್ 3.5. ನೀವೇ ಮಾಡಬೇಕು, ನಾನು ಜಸ್ಟ್ ಫಾರ್ಮುಲಾ ಹೇಳ್ಕೊಡ್ತೀನಿ ಅಷ್ಟೇ. ಕ್ರಾಸ್ ಸೆಕ್ಷನ್ ಏರಿಯಾ AC ಕಾಪರ್ ವೈರ್ನ ಎಷ್ಟು ಕೊಟ್ಟಿದ್ದಾನೆ? 4 into 10 power minus 5. ಓಕೆ. ಅಂದರೆ ಗಿವನ್ ಲೋಡ್ ಸೇಮ್ ಲೋಡ್. ದ ರೇಷಿಯೋ ಆಫ್ ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಬೈ ಕಾಪರ್ ಬೇಕು. ಓಕೆನಾ? ಈಗ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು ಕಣ? FL/A into delta L, and that is E. Elongation same ಕಣ. ಅಂದರೆ given load the ratio ಈಗ stress is by same amount. The elongation same, forces same ಕಣ. ಇದು same. Elongation also same. According to given data, elongation also same. ಈಗ ನೋಡಿ YS/YC is equal to ಡೈರೆಕ್ಟ್ಲಿ ಪ್ರಪೋರ್ಷನಲ್ ತಾನೆ. LS/LC ಇಂಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ತಾನೆ ಇದು. ಅಂದರೆ AC/AS. ಈಗ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ ಅಷ್ಟೇ. ಆಮೇಲೆ ಇದು ಡೇಟಾ ಎಲ್ಲ ಮೇಲೆ ಇದೆ, ಕ್ಲಿಯರ್ ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿ YS/YC is equal to LS 4.7 ಅಂದರೆ 47 ಹಾಕ್ಕೊಳ್ಳಿ. LC
35 ಹಾಕೊಳ್ಳಿ ಇಂಟು ಎ ಸಿ ಇಲ್ಲಿದೆ 4 ಇಂಟು 10 ಪವರ್ ಮೈನಸ್ 5 ಅಲ್ವಾ ಡಿವೈಡೆಡ್ ಬೈ 3 ಇಂಟು 10 ಪವರ್ ಮೈನಸ್ 1 ಎ ಎಸ್ ಗೆಟಿಂಗ್ ಕ್ಯಾನ್ಸಲ್. ಜಸ್ಟ್ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ನಿಮಗೆ ಆನ್ಸರ್ 1.8 ಬರುತ್ತೆ ಕಣ, 1.8 ಬರುತ್ತೆ ನೋಡ್ಕೊಳ್ಳಿ ಬೇಕಾದ್ರೆ. ಈಗ ಅಪ್ರಾಕ್ಸಿಮೇಟ್ಲಿ ಬೇಕಂದ್ರೆ ಈಗ 5 7s ಆರ್ 5 9s ಆರ್ 0.2 ಇದೆ, 5 4s ಆರ್ 20 ಅಲ್ವಾ. ಮತ್ತೆ 3 3s ಆರ್ 3 1s ಆರ್. ಓಕೆನಾ. ಮತ್ತೆ 7 31 ಅಲ್ವಾ 3.1 ಅಲ್ವಾ ಇರೋದು. ಓಕೆನಾ. ಈಗ ಏನಿದು ಬೈ ಸರ್ ಅಪ್ರಾಕ್ಸಿಮೇಟ್ಲಿ 1.8 ಕಣ. ನೆಕ್ಸ್ಟ್ 31 ನೋಡಿ, ಪ್ರಾಬ್ಲಮ್ ನಂಬರ್ 31 ನೋಡಿ. ಇದು ದ ಪಾಯ್ಸನ್ ರೇಷಿಯೋ ಆಫ್ ಸಬ್ಸ್ಟೆನ್ಸ್, ಸಿಗ್ಮಾ ವ್ಯಾಲ್ಯೂ ಕೊಟ್ಟಿದ್ದೇನೆ ಕಣ 0.25 ಅಂದ್ರೆ 1/4. Then the ratio of Young's modulus by rigidity modulus ಬೇಕು ಅಲ್ವಾ. ಈಗ ಇಲ್ಲಿ ನಿಮಗೆ ಒಂದು ರಿಲೇಷನ್ ಬಿಟ್ವೀನ್ ಯಂಗ್ಸ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್ ಅಂಡ್ ಪಾಯ್ಸನ್ ರೇಷಿಯೋ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೀವು ಯೂಸ್ ಮಾಡ್ಕೋಬೇಕು. ಏನು ಆ ಫಾರ್ಮುಲಾ ಅಂದರೆ y is equal to 2g ಅಂದರೆ 2g is nothing but 2 8 ಹಾಕೋಣ 1 plus sigma. y is equal to 2 eta 1 plus sigma ಹಾಕೋಣ. This is the relation between Young's modulus, ಇದು rigidity modulus and the Poisson ratio. So y is equal to 2 eta 1 plus 1/4. y is equal to 2 eta ಎಷ್ಟಿದೆ 5/4 ತಾನೆ. 4 plus 1 5/4. 2 1s are 2 2s are. So y by eta, that is what we want, 5/2. that is the correct answer. ಅಷ್ಟೇ ಕಣ, ಏನಿಲ್ಲ. ಇದು ರಿಲೇಷನ್. ಈಗ ನಿಮಗೆ ಸಿನಾಪ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ ನಾನು, ನೋಡ್ಕೊಳ್ಳಿ ನೀವು. ಇಲ್ಲ ಅಂದ್ರೆ ಬುಕ್ಕಲ್ಲಿ ನೋಡ್ಕೊಳ್ಳಿ, ಅದು ಫಾರ್ಮುಲಾ ಇದೆ. y is equal to 2 eta 1 plus sigma. So y by eta is nothing but what? Rigidity modulus, Young's modulus. y by eta equal 5/2. that is the correct answer ಕಣ. ಓಕೆನಾ. ಹಾಟ್ next one, problem number 32. The Poisson ratio for the material of the wire is Poisson ratio 0.4 ಕೊಟ್ಟಿದ್ದಾನೆ. Okay. When the force is applied on the wire, longitudinal strain is 1/100. Longitudinal strain ಎಷ್ಟು 1/100 ಅಲ್ವಾ. ಓಕೆ. The percentage change in radius of the wire is sigma is equal to delta r by r whole divided by delta l by l. ಇದೇನಿದು delta l by l. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ delta l by l is equal to delta r by r. ಸಿಗ್ಮಾ ವ್ಯಾಲ್ಯೂ 0.4 ಇಂಟು delta l by l ಎಷ್ಟು 1/100. ಓಕೆ. is equal to delta r by r. ಪರ್ಸೆಂಟೇಜ್ ಬೇಕು ಅಂದರೆ ಲ್ಯಾಟರಲ್ ಸ್ಟ್ರೈನ್ ಬೇಕು ನಿಮಗೆ, ಪರ್ಸೆಂಟೇಜ್ ಅಲ್ಲಿ ಬೇಕು. ಪರ್ಸೆಂಟೇಜ್ ಅಲ್ಲಿ ಬೇಕಾ ಇಂಟು 100 ಹಾಕೋಬೇಕು, ಇದನ್ನು ಇಂಟು 100 ಹಾಕೋಬೇಕು. ಇದು ಪರ್ಸೆಂಟೇಜ್ ಇದೆ. 100 ಗೆಟಿಂಗ್ ಕ್ಯಾನ್ಸಲ್. 0.4 ಪರ್ಸೆಂಟೇಜ್, ದಟ್ ಈಸ್ ವಾಟ್ ಡೆಲ್ಟಾ ಆರ್ ಬೈ ಆರ್. ಇದು ಆನ್ಸರ್ 0.4%. ನೆಕ್ಸ್ಟ್ 33 ಪ್ರಾಬ್ಲಮ್ ನೋಡಿ. 33 ಪ್ರಾಬ್ಲಮ್, a material has Poisson ratio 0.5 ಅಂದ್ರೆ ಸಿಗ್ಮಾ ವ್ಯಾಲ್ಯೂ ಎಷ್ಟು ಕಣ 0.5. ಓಕೆನಾ. if a uniform rod of
ಇಟ್ ಸಫರ್ಸ್ ಎ ಲಾಂಗಿಟ್ಯೂಡಲ್ ಸ್ಟ್ರೈನ್ ಕೊಟ್ಟಿದ್ದಾನೆ. ಲಾಂಗಿಟ್ಯೂಡಲ್ ಸ್ಟ್ರೈನ್ ಅಂದ್ರೆ ಏನು ಕಣೋ, ಡೆಲ್ಟಾ ಎಲ್ ಬೈ ಎಲ್. ಎಷ್ಟು ಕೊಟ್ಟಿದ್ದಾನೆ ಅದು? 2 into 10 power minus 3 ಕೊಟ್ಟಿದ್ದಾನೆ. If the uniform rod of it suffers longitudinal strain 2 into 10 power minus 3, then the percentage increase in its volume. ಆಕ್ಚುಲಿ ನನ್ನ ವಾಲ್ಯೂಮ್ ಚೇಂಜ್ ಆಗಲ್ಲ. ಯಾಕಂದ್ರೆ ಈಗ ನೀವು ಒಂದು ವೈರ್ ತಗೊಂಡ್ಬಿಟ್ಟು ಫೋರ್ಸ್ ಅಪ್ಲೈ ಮಾಡಿದರೆ, ನೋಡಿ ಸಿಂಪಲ್ ಟ್ರಿಕ್ ಇದು. ಇದು ವೈರ್ನ ಇದು ವೆಯ್ಟ್ ಅನ್ಕೊಳ್ಳಿ. ಸಪೋಸ್ ಎಲ್ಲಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಹೇಗಿದೆ, ನೀವು ಫೋರ್ಸ್ ಅಪ್ಲೈ ಮಾಡಿ ಏನಾಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆಗುತ್ತೆ, ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್. ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಈಗ ಪರ್ಸೆಂಟೇಜ್ ಚೇಂಜ್ ಇನ್ ವಾಲ್ಯೂಮ್ ಅಂದರೆ 0, ಚೇಂಜೇ ಆಗಲ್ಲ. ಈಗ ನಿಮಗೆ ಒಂದು ಫಾರ್ಮುಲಾ ಡೆಲ್ಟಾ ವಿ ಬೈ ವಿ ಇಸ್ ಈಕ್ವಲ್ ಟು 1 minus 2 ಸಿಗ್ಮಾ ಇಂಟು ಡೆಲ್ಟಾ ಎಲ್ ಬೈ ಎಲ್ ಒಂದು ಫಾರ್ಮುಲಾ ಇದೆ. ನಾನು ಆಲ್ರೆಡಿ ನಿಮಗೆ ಥಿಯರಿಯಲ್ಲಿ ಹೇಳ್ಕೊಟ್ಟಿದ್ದೆ, ನೋಡ್ಕೊಳ್ಳಿ ಬೇಕಂದ್ರೆ. ಈಗ 1 minus 2 ಇಂಟು ಸಿಗ್ಮಾ ವ್ಯಾಲ್ಯೂ 0.5 ಅಂದರೆ 1/2 ತಾನೆ. ಇದು ಡೆಲ್ಟಾ ಎಲ್ ಬೈ ಎಲ್. ಇದೇನು ಕ್ಯಾನ್ಸಲ್ ಆಗುತ್ತೆ, 1 minus 1 0 ಆಗುತ್ತೆ ಕಣೋ. ಡೆಲ್ಟಾ ಎಲ್ ಬೈ ಎಲ್ ಇದು ಡೆಲ್ಟಾ ವಿ ಬೈ ವಿ. ಪರ್ಸೆಂಟೇಜಲ್ಲಿ ಬೇಕಾ ನಿಮಗೆ? 0% ಆಫ್ ಡೆಲ್ಟಾ ಎಲ್ ಬೈ ಎಲ್. 0 into anything is 0. ಡೆಲ್ಟಾ ವಿ ಬೈ ವಿ ಇಸ್ ಈಕ್ವಲ್ ಟು 0%. ಅದು ಸಿಂಪಲ್ ಟ್ರಿಕ್ ಅದು. ನೋಡಿ, ಯಾವಾಗಲೂ ಒಂದು ವೈರ್ ತಗೊಂಡ್ಬಿಟ್ಟು ನೀವು ಒಂದು ಎಂಡ್ ಆಫ್ ದಿ ವೈರ್ ಇಸ್ ಫಿಕ್ಸ್ಡ್ ಅಂದರೆ ಅಂಡ್ ವಿಲ್ ಬಿ ಫ್ರೀ. ಈ ಫೋರ್ಸ್ ಅಪ್ಲೈ ಮಾಡಿ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆಗುತ್ತೆ. ಅಂದರೆ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್. ವಾಲ್ಯೂಮ್ ರಿಮೇನ್ಸ್, ಲೆಂತ್ ಜಾಸ್ತಿ ಆಗುತ್ತೆ, ಏರಿಯಾ ಕಮ್ಮಿ ಆಗುತ್ತೆ. ಆವಾಗ ವಾಲ್ಯೂಮ್ ಬೇಕಂದ್ರೆ ಏರಿಯಾ ಇಂಟು ಎಲ್ ತಾನೆ. ಸೊ ವಾಲ್ಯೂಮ್ ಯಾವಾಗಲೂ ಕಾನ್ಸ್ಟೆಂಟ್, ವಾಲ್ಯೂಮ್ ಚೇಂಜ್ ಆಗೋದಿಲ್ಲ. ವೈ ಯೂಸ್ ದಿಸ್ ಫಾರ್ಮುಲಾ. ಇವು ನಿಮಗೆ ನಾನು ಆಬ್ಜೆಕ್ಟಿವ್ ಅಲ್ಲಿ ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ, ನೋಡ್ಕೊಳ್ಳಿ ಬೇಕಂದ್ರೆ. ಫಾರ್ಮುಲಾ ಇದು ಡೆಲ್ಟಾ ವಿ ಬೈ ವಿ ಈಕ್ವಲ್ ಟು 1 minus 2 ಸಿಗ್ಮಾ ಇಂಟು ಡೆಲ್ಟಾ ಎಲ್ ಬೈ. ರೈಟ್ ಡೌನ್. ನೆಕ್ಸ್ಟ್ ಒನ್ ನೋಡಿ, 34 ನ್ಯೂಮರಿಕಲ್ ನಂಬರ್ 34. ಇದು ಸ್ವಲ್ಪ ಇಂಪಾರ್ಟೆಂಟ್ ಕಣ. ಇದು 4 ಐಡೆಂಟಿಕಲ್ ಹ್ಯಾಲೋ ಸಿಲಿಂಡ್ರಿಕಲ್ ಕಾಲಮ್ಸ್. ಈಗ 4 ಹ್ಯಾಲೋ ಸಿಲಿಂಡ್ರಿಕಲ್ ಕಾಲಮ್ಸ್. ಓಕೆ ಕಣ. ಇದು ಇನ್ನರ್ ರೇಡಿಯಸ್ ಅನ್ಕೊಳ್ಳಿ R1, ಔಟರ್ ರೇಡಿಯಸ್ R2 ಕಣ. ಓಕೆನಾ? ಇದೊಂದು ಕಾಲಮ್. R1 ರೇಡಿಯಸ್ ಅನ್ನ, ಇದು R2 ರೇಡಿಯಸ್ ಅನ್ನ. R2 ಜಾಸ್ತಿ ಅಲ್ವಾ? R2 ಗ್ರೇಟರ್ ದನ್ R1. R2 ಗ್ರೇಟರ್ ದನ್ R1. ಈ ತರ ಕಾಲಮ್ಸ್ 4 ಇದಾವೆ. ಈ ತರ ಕಾಲಮ್ಸ್ ಎಷ್ಟಿದಾವೆ? 4 ಕಾಲಮ್ಸ್ ಇದಾವೆ. ನಾನು 4 ಡ್ರಾ ಮಾಡಬೇಕಾ? 4 ಡ್ರಾ ಮಾಡಬೇಕಾ? ಇನ್ನೊಂದು ಕಾಲಮ್ ಇದೆ. ಸಿಲಿಂಡ್ರಿಕಲ್ ಕಾಲಮ್ಸ್ 4 ಕಾಲಮ್ಸ್. ಈಗ 4 ಕಾಲಮ್ಸ್ನೇ ಹ್ಯಾಂಗಿಂಗ್ ಮಾಡಿದರೆ, ಒಂದು ರಿಜಿಡ್ ಸಪೋರ್ಟ್ಗೆ ಹ್ಯಾಂಗಿಂಗ್ ಮಾಡಿದರೆ, ಇಲ್ಲಿ ಹ್ಯಾಂಗ್, ಇದು ಫ್ರೀ ಎಂಡ್. ಓಕೆನಾ? 4 ಐಡಿಯಲ್ ಹ್ಯಾಲೋ ಸಿಲಿಂಡ್ರಿಕಲ್ ಕಾಲಮ್ಸ್ ಆಫ್ mild steels support a big structure of mass. 4 identical hollow cylindrical columns of mild steel support a big structure of mass 50,000 kg. ಈಗ ಏನಾಯಿತು, ಇದು 50,000 ಹ್ಯಾಂಗ್ ಮಾಡಿದರೆ ಅನ್ಕೊಳ್ಳಿ. 50,000 ಹ್ಯಾಂಗಿಂಗ್. ಓಕೆನಾ? ದ ಇನ್ನರ್ ಅಂಡ್ ಔಟರ್ ರೇಡಿಯಸ್ ಆಫ್ ಈಚ್ ಕಾಲಮ್ಸ್ ಆರ್, ಇನ್ನರ್ ರೇಡಿಯಸ್ ಎಷ್ಟು ಕಣ? 30 centimeters. ಔಟರ್ ರೇಡಿಯಸ್ ಎಷ್ಟು? 40 centimeters. Respectively, assuming the load distribution to be uniform. ಅಂದ್ರೆ ಇದು ಈ 50,000 ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಮಾಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಬೈ 4 ಕಾಲಮ್ಸ್. ಓಕೆನಾ? ಆವಾಗ ಏನು ಫೈಂಡ್ ಔಟ್ ಮಾಡೋದು? assume the load distribution to be uniform, then compressional strain of each column. ಸ್ಟ್ರೈನ್ ಬೇಕಣ,
ಸ್ಟ್ರೈನ್ ಫೈಂಡ್ ಮಾಡಬೇಕು. ವೈ ವ್ಯಾಲ್ಯೂ ಕೊಟ್ಬಿಟ್ಟಿದೆ ಎಷ್ಟಾದರೂ 2 × 10⁻11 ಏನಿಲ್ಲ, ಡೆಡ್ ಈಸಿ. ಈಗ ಫೋರ್ಸ್ ಹ್ಯಾಂಗ್ಡ್ ಬೈ ಈಚ್ ಕಾಲಮ್ ಎಷ್ಟು, 4 ಕಾಲಮ್ಸು ಇಷ್ಟು 50,000. ಈಗ ಆವಾಗ force of each column or weight of each column, force of each column. They 4 columns controlled by 50 kg. One column is controlled by how many kgs? ಅಂದ್ರೆ ಏನು ಮಾಡಬೇಕು, force of each column ಎಷ್ಟಾಗುತ್ತೆ ಕಣ, 50,000 divided by 4 ಅಲ್ವಾ, ಕರೆಕ್ಟ್ ತಾನೆ. 2 2s are 2 25 sir, 2 1s are 2 12.5 sir, 12.5 into 10 cube kana. This force acting on each column. Load hanged by each column is 12.5. 25 by 2 ಅಂದರೆ 12.5. ಈಗ ಅದನ್ನು ತೆಗೆದುಬಿಡಿ, 00 ಆಗುತ್ತಲ್ವಾ, ಇದು ಕೆ ಜಿ. ಇಷ್ಟು ವೆಯ್ಟ್ ಹ್ಯಾಂಗ್ ಆಗಿದೆ ಒಂದೊಂದು ಕಾಲಮ್ಗೆ. 3 ವ್ಯಾಲ್ಯೂಸ್ ಈ ಕಡೆ ತಗೊಂಬನ್ನಿ, 125.00 kg ಆಗುತ್ತೆ ಕಣ, ಫೋರ್ಸ್ ಆಫ್ ಈಚ್ ಕಾಲಮ್. ಆಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಈಚ್ ಕಾಲಮ್ ನೋಡಿ, ಏರಿಯಾ ಆಫ್ ಈಚ್ ಕಾಲಮ್ ಏರಿಯಾ ಏನು ಕಣ, ಪೈ ಆರ್ ಸ್ಕ್ವೇರ್ ತಾನೆ, ಪೈ r2 ಸ್ಕ್ವೇರ್ ಮೈನಸ್ ಪೈ r1 ಸ್ಕ್ವೇರ್. ಯಾಕಂದ್ರೆ ಏನಾದ್ರು ಔಟರ್ ರೇಡಿಯಸ್ ಡಿಫ್ರೆಂಟ್ ರೇಡಿಯಸ್ ಇದೆ, ಆವಾಗ ನಾವು ಎಫೆಕ್ಟಿವ್ ರೇಡಿಯಸ್ ತಗೋಬೇಕು. ಅಂದ್ರೆ ಫೈನಲ್ ನಿಂದ ಇದು ಈ ಫೈನಲ್ ರೇಡಿಯಸ್ ನಿಂದ ಈ ರೇಡಿಯಸ್ ತೆಗೆದುಬಿಡಿ, ಅದು ಹ್ಯಾಲೋ. ಓಕೆನಾ, ಈ ಫೈನಲ್ ರೇಡಿಯಸ್ ನಿಂದ ಈ ರೇಡಿಯಸ್ ತಗೊಂಡ್ಬಿಟ್ರೆ ನೀವು ಒರಿಜಿನಲ್ ರೇಡಿಯಸ್ ಗ್ಯಾಪ್ ಇರಲ್ಲ, ಆವಾಗ ಆಕ್ಯುರೇಟ್ ರೇಡಿಯಸ್ ಬರುತ್ತೆ. ಏರಿಯಾ ಆಫ್ ಈಚ್ ಕಾಲಮ್ ಪೈ r2 ಸ್ಕ್ವೇರ್ ಮೈನಸ್ ಪೈ r1 ಸ್ಕ್ವೇರ್, ಪೈ ಕಾಮನ್ ತೆಗೆದಿ, r2 ಸ್ಕ್ವೇರ್ ಮೈನಸ್ r1 ಸ್ಕ್ವೇರ್. r2 ವ್ಯಾಲ್ಯೂ ಎಷ್ಟಿದೆ, 40 ಸೆಂಟಿಮೀಟರ್ಸ್ ಅಲ್ಲಿದೆ. ಓಕೆ, ಸ್ಕ್ವೇರ್ ಅಂದರೆ 10⁻⁴, ಇದರಲ್ಲಿ ಕಾಮನ್ ತೆಗೆದಿ, 40 16 00 ಮೈನಸ್ 900 ಸ್ಕ್ವೇರ್ ಅಲ್ವಾ, -4 ಕಣ, ಕರೆಕ್ಟ್ ಆಗಿದೆಯಲ್ವಾ. ಈಗ ಏರಿಯಾ ಆಫ್ ಈಚ್ ಕಾಲಮ್ ಪೈ ಇಂಟು ಎಷ್ಟಿದು, ಇದು 100, ಅದು 600 ಅಂದರೆ 700 ಇಂಟು 10⁻⁴ ಅಲ್ವಾ, ಅಂದರೆ ಪೈ ಇಂಟು 7 ಇಂಟು 10⁻⁻2 ಆಗುತ್ತೆ ಕಣ. ಇದು ಏರಿಯಾ ಆಫ್ ಈಚ್ ಕಾಲಮ್. ಈಗ ಏನು ಮಾಡಬೇಕು, ಸ್ಟ್ರೈನ್ ಬೇಕಲ್ವಾ ನಿಮಗೆ. ಈಗ ಫಸ್ಟ್ ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಿ, ಫೋರ್ಸ್ ಬೈ ಏರಿಯಾ. ಫೋರ್ಸ್ ಅಂದರೆ ಫೋರ್ಸ್ ಎಷ್ಟಿದೆ, ಇಲ್ಲಿದೆ ನೋಡಿ ಫೋರ್ಸು 125 ಇಂಟು 10⁻2 ತಾನೆ, ಡಿವೈಡೆಡ್ ಬೈ ಏರಿಯಾ ಎಷ್ಟು ಕಣ, 5 ಇಂಟು 7 ಇಂಟು 10⁻⁻2. ಓಕೆನಾ, ಅದು ಸ್ಟ್ರೆಸ್ ಬಂದಿದೆ. ಓಕೆ, ಈಗ ಏನು ಬೇಕು, ಸ್ಟ್ರೈನ್ ಬೇಕು. ಯಂಗ್ಸ್ ಮಾಡ್ಯುಲಸ್ y ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್ ಅಲ್ವಾ. ಈಗ ಸ್ಟ್ರೈನ್ ಬೇಕಂದ್ರೆ ನಿಮಗೆ ಸ್ಟ್ರೈನ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಬೈ y ಆಗುತ್ತೆ. ಸ್ಟ್ರೆಸ್ಸು ಇಲ್ಲಿದೆ, ನಾನು ಸ್ಟ್ರೆಸ್ಸು 125 ಇಂಟು 10 ಇದು ಮೇಲ್ಗಡೆ ತಗೊಂಬನ್ನಿ, 4 ಆಗುತ್ತೆ. ಅದು 5 ಇಂಟು 7 ಇಂಟು y ವ್ಯಾಲ್ಯೂ ಎಷ್ಟು ಕಣ, 2 ಇಂಟು 10⁻11. ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಸ್ಟ್ರೈನ್ ವ್ಯಾಲ್ಯೂ ಬರುತ್ತೆ. ಈ ಥರ ಮಾಡಬೇಕು. ಅಂತ ಹೋಗ್ತದೆ, 2 3 ಇವಾಗ 3 to 55 అంటే ಸಿಂಪ್ಲಿಫಿಕೇಶನ್ ಮಾಡ್ತೀರಾ, ಮಾಡಿ, ನೀವೇ ಮಾಡಿ. ಈಗ ಒಂದು ಕೆಲಸ ಮಾಡಿ, ಈಗ 12.5 ಇದೆಯಲ್ವಾ, ಒಂದು ವ್ಯಾಲ್ಯೂ ಆ ಕಡೆ ತಗೊಂಡು ಹೋಗಿ
ಇದೇನಾಗುತ್ತೆ 10^1 ಆಗುತ್ತೆ ಅವಾಗ. ಇದು 3 ತಾನೆ, 4 ಆಗುತ್ತೆ. ಇದು 2 1s are 2 2s are 4 into 2 4 into 2 2 2s are approximately 2 into 10 to the power of ಇದು 7 ಇದೆ ಕಣ ಕೆಳಗಡೆ by 7 10 to the power of ಇದು 5 ತಾನೆ, ಇದು 11 ಮೇಲ್ಗಡೆ ತಗೊಂಡು -11 + 5 ಏನಾಗುತ್ತೆ 6 ಎಸ್ 6 2/7 ಅಂದರೆ 20/7 ಹಾಕೊಳ್ಳಿ into 10 to the power of 5 3 approximately 3 into 10 power 5 ಕಣ ಅಂದರೆ 2.9 ಸಮಥಿಂಗ್ ಬರ್ಬೋದು. ಎಸ್ 34 ಆಪ್ಷನ್ ನಂಬರ್ 34 ನೋಡಿ. 34 1 ಇದೆ. ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. 2.8 3 ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕಣ 2.8 into 10 power ಅವನಿಗೆ 6 ಬಂದಿದೆಯಾ, ನಮಗೆ ಎಷ್ಟು ಬಂತು 5 ಅಂತ. -6 ಅಲ್ವಾ, ಇದು ಮೈನಸ್ ಇದು ಮೈನಸ್. ಎಸ್ ಕರೆಕ್ಟ್. ಇದು ಮೈನಸ್ ಅಂದರೆ ಒಂದು ವೇಳೆ ಈ ಕಡೆ -7 ಆಗುತ್ತದೆ. ಏನದು 2.8 10 power -6 ಬರಬೇಕು. ಈಗ ನೋಡಿ, ಈಗ ಇದು ಎಷ್ಟಿದೆ 2/7 ಕರೆಕ್ಟ್ ಆಗಿದೆ. ಇದು 11 ಮೇಲ್ಗಡೆ ತಗೊಂಬನ್ನಿ -11 + 5 ಎಷ್ಟು ಕಣ 6 ಅಲ್ವಾ, -6 ಅಲ್ವಾ. ಓಕೆ, ಒಂದು ವ್ಯಾಲ್ಯೂ ಈ ಕಡೆ ತಗೊಂಡು ಬಂದರೆ -7 ಆಗುತ್ತೆ. 3 into 10 power -7 ಬರ್ತಾ ಇದೆಯಲ್ವಾ. ಎಲ್ಲೂ ನಾವು ಈಗ ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲೋ ಮಿಸ್ಟೇಕ್ ಮಾಡಿದ್ದೀನಿ. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ 2.8 10 power ನೀವು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಒಂದ್ಸಲಿ. -6 ಬರಬೇಕು ಅಂದರೆ ಎಲ್ಲ ಕರೆಕ್ಟ್ ಆಗಿದೆ ಕ್ಯಾಲ್ಕುಲೇಷನು. ಸ್ಟ್ರೆಸ್ ಬೈ ಸ್ಟ್ರೈನ್ ಅಲ್ವಾ, ನೋಡಿ ಒಂದ್ಸಲ ಚೆಕ್ ಮಾಡಿ. ಓಕೆ ಕಣ, ಇದು ಎಲ್ಲ ಕ್ಯಾಲ್ಕುಲೇಷನ್ ಈಗ ಎಲ್ಲ ಕರೆಕ್ಟ್ ಆಗಿದೆ, ಮೆಥಡ್ ಕರೆಕ್ಟ್ ಆಗಿದೆ. ಕ್ಯಾಲ್ಕುಲೇಷನ್ ನೀವು ಒಂದ್ಸಲಿ ಮಾಡಿ. ನನಗೆ 2.8 10 power -7 ಬರ್ತಾ ಇದೆ, 2.8 10 power -6 ಬರಬೇಕು. ಅಂದರೆ ಯಾವುದೋ ಇದು ಪವರಲ್ಲಿ ನಾನು ಯಾವುದೋ ಮಿಸ್ಟೇಕ್ ಮಾಡಿದೆ, ಅದೊಂದು ನೀವೇ ಚೆಕ್ ಮಾಡ್ಕೊಳ್ಳಿ. ಈಗ ಫಾರ್ಮುಲಾ ನೋಡಿ, ಸ್ಟ್ರೈನ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಯಂಗ್ಸ್ ಮಾಡ್ಯುಲಸ್ ಕಣ. ಸ್ಟ್ರೆಸ್ಸು ಎಷ್ಟು ಬಂದಿದೆ ಇಲ್ಲಿ ನೋಡಿ 125 to 10 power 2. ನಾನೇನು ಮಾಡಿದೆ 12.5 ಒಂದು ವ್ಯಾಲ್ಯೂ ಆ ಕಡೆ ತಗೊಂಡಿದ್ದೆ, ಅಂದರೆ 3 ಆಗುತ್ತಿದೆ. ಡಿವೈಡೆಡ್ 5 ವ್ಯಾಲ್ಯೂ ಎಷ್ಟು 3.142 7 into 10 power -2 7 into 10 power -2 ಕಣ ಏರಿಯಾ ಅದು. ಮತ್ತೆ ಯಂಗ್ಸ್ ಮಾಡ್ಯುಲಸ್ ಎಷ್ಟು ಕೊಟ್ಟಿದ್ರೆ 2 into 10 power 11 ಕೊಟ್ಬಿಟ್ಟಿದ್ರೆ. ಸಿಂಪಲ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡಿದೆ. 3 4s are 12 ಅಲ್ವಾ, ಮತ್ತೆ 2 ಇದೆ, 2 1s are 2 2s are 2/7 into 10 power -6 ಬಂದಿದೆ. ನನಗೆ ಈಸ್ ನಥಿಂಗ್ ಬಟ್ 20/7 ಆಗುತ್ತಿದ್ದು. ಆವಾಗ 20/7 ಅಂದರೆ 2.8 into 10 power -7. ನನಗೆ 2.8 10 power -7 ಬಂದಿದೆ. ಅವ್ರು -6 ಕೊಟ್ಟಿದ್ದಾರೆ. ಒಂದ್ಸಲ ಚೆಕ್ ಮಾಡಿ ನೀವು. ನಿಮಗೆ 10 power -7 ಬಂದರೆ ಅದೇ ಕರೆಕ್ಟು, ಅವ್ರು ರಾಂಗು, ಆನ್ಸರ್ ರಾಂಗು. ಇಲ್ಲ ನಾನೆಲ್ಲೋ ಮಿಸ್ಟೇಕ್ ಮಾಡೋದು ಅಂದ್ಕೊಂಡಿದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಆನ್ಸರ್ ಈ ಪವರ್ ಚೇಂಜ್ ಬರ್ತಾ ಇದೆ. ನನಗೆ -7 ಬರ್ತಾ ಇದೆ, ಅವ್ನು 6 ಕೊಟ್ಟುಬಿಡಿ, ನಾನು -6 ಕೊಟ್ಟು. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಒಂದ್ಸಲಿ. ಎಲ್ಲ ಕಾನ್ಸೆಪ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಪವರ್ ಮಾತ್ರ ಡಿಫರೆನ್ಸ್ ಬಂದಿದೆ ನೋಡಿ. 4 columns are hanged by 50,000 kg. So each column supported by what quantity of weight na force of each column you divide ಮಾಡಿ 50,000 by 4. So ಈ ಕಾಲಮು ಇಷ್ಟು ವೆಯ್ಟ್ ಕಂಟ್ರೋಲ್ ಮಾಡ್ತಾ ಇದೆ. 12.5 into 10 cube ಇಲ್ಲ ಅಂದರೆ 1,25,000 ಅಲ್ವಾ kg ವೆಯ್ಟ್ ಸಪೋರ್ಟ್ ಮಾಡ್ತಾ ಇದ್ದು. ಎಷ್ಟಿದು 12,500 kg. 12,500 kg. ಇದು 50,000. ಈಚ್ ಕಾಲಮು 12,500 kg. ಓಕೆ, ಇದು ಫೋರ್ಸು. ಮತ್ತೆ ಏರಿಯಾ ಆಫ್ ಈಚ್ ಕಾಲಮ್ ಇದು ಯಾವುದಿದು ಹ್ಯಾಲೋ. ಇದು ಈಗ ಇನ್ನರ್ ಅಂಡ್ ಔಟರ್ ರೇಡಿಯಸ್ ಕೊಟ್ಟಿದ್ದೇನೆ ಅವನು. ಈಗ ಏರಿಯಾ ಆಫ್ ಈಚ್ ಕಾಲಮ್ πr² - πr². ಆಕ್ಯುರೇಟ್ ಏರಿಯಾ ಬೇಕಂದ್ರೆ ನಿಮಗೆ ಡಿಫ್ರೆನ್ಸ್ ಮಾಡ್ಕೋಬೇಕು. ಇನ್ 2 ರೇಡಿಯಸ್ ಇದ್ದಾಗ, ಇನ್ನರ್ ಅಂಡ್ ಔಟರ್ ರೇಡಿಯಸ್ ಇದ್ದಾಗ ಅದು ಏನಾಗುತ್ತೆ, ಅದು ನೀವು ನಿಮಗೆ
ಈಗ R2 ಮೈನಸ್ R1 ತೆಗಿಬಿಟ್ಟಿದ್ರೆ ನಿಮಗೆ ಆಕ್ಯುರೇಟ್ ರೇಡಿಯಸ್ ಆಫ್ ದ ವೈರ್ ಬರುತ್ತೆ. ನಿಮಗೆ 2 ರೇಡಿಯಸ್ ಕೊಟ್ಬಿಟ್ಟಿದ್ರೆ ನೀವು ಈ ತರ ತಗೋಬೇಕು ಯಾವಾಗಲೂ ಅಷ್ಟೇ, ವೆದರ್ ಇಟ್ ಇಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ವಾಟರ್ ರೇಟ್ ಈ ತರ ತಗೋಬೇಕು. 5r² ಮೈನಸ್ 5r². ಸಿಂಪ್ಲಿಫಿಕೇಶನ್ ಮಾಡಿ ಏರಿಯಾ ವ್ಯಾಲ್ಯೂ ಬರುತ್ತೆ. ಸ್ಟ್ರೆಸ್ ಅಂದ್ರೆ ಫೋರ್ಸ್ ಬೈ ಏರಿಯಾ, ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಸ್ಟ್ರೆಸ್ ಬೈ ಸ್ಟ್ರೈನ್, ಸ್ಟ್ರೈನ್ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸ್ಟ್ರೆಸ್ ಬೈ ವೈ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ 35 ನೋಡಿ. Problem number 35. Problem number 35 ಕಾಣ. Two blocks of masses 1 kg, 2 kg are connected by a metal wire going over a smooth pulley. ಅಂದ್ರೆ ಇದು ಫ್ರೀ ಬಾಡಿ ಡಯಾಗ್ರಾಮ್. ಇದು 2 kg ಕಣ, ಇದು 1 kg ಕಣ. ಸೊ ಎಫೆಕ್ಟಿವ್ ಆಕ್ಸಲರೇಷನ್ ಕೆಳಗಡೆ ಇರುತ್ತಲ್ವಾ, ಟೆನ್ಷನ್ ಮೇಲ್ಗಡೆ ಇರುತ್ತೆ, ಇಲ್ಲಿ ಟೆನ್ಷನ್ ಮೇಲ್ಗಡೆ ಇರುತ್ತೆ. ಇದು ಪುಲ್ಲಿ ಕಣ, ಇದು ಮಾಸು m1, ಇದು m2 ಅನ್ಕೊಳ್ಳಿ. ಓಕೆನಾ? ಈ ತರ ಕೊಟ್ಬಿಡ್ತೀನಿ ನಾನು. 2 blocks of masses 1 kg, 2 kg are connected by metal wire going over a smooth pulley. Breaking stress of the metal. ಸ್ಟ್ರೆಸ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 40/3π into 10 power 6. What should be the minimum radius of the wire used if it should not break? G value 10 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಈಗ ಫ್ರೀ ಬಾಡಿ ಡಯಾಗ್ರಾಮ್ ತಾನೇ ಇದು. ಈಗ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಇದೇನಿದು? ಇದು ಪುಲ್ಲಿ. ಓಕೆ, ಅಕ್ವೈರ್ಡ್ ಮೆಷಿನ್ ಅಂತ ಕರಿತೀವಿ ನಾವು. ಇಲ್ಲಿ ಅಕ್ವೈರ್ಡ್ ಮೆಷಿನ್. ಎಫೆಕ್ಟಿವ್ ಆಕ್ಸಲರೇಷನ್ ಬೇಕು ನಾನು. ಈಗ ವೆಯ್ಟ್ ಇದು ಜಾಸ್ತಿ ಇದೆ ಅಲ್ವಾ, ಅಂದ್ರೆ ಈ ಫೋರ್ಸ್ ವೆಯ್ಟ್ ಜಾಸ್ತಿ ಇದೆ W. ಈಗ ನೋಡಿ ಇದು ಜಾಸ್ತಿ ಅಲ್ವಾ, W ಮೈನಸ್ T. W ಅಂದ್ರೆ ಏನು? ವೆಯ್ಟ್ ಅಂದ್ರೆ F ಅಂದ್ರೆ mg ವೆಯ್ಟ್. m2 ಅಲ್ವಾ ಇದು, m2g ಮೈನಸ್ ಟೆನ್ಷನ್ ಇಸ್ ಈಕ್ವಲ್ ಟು ma m2a. ಇದು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಡೌನ್ ಹೋಗ್ತಾ ಇದೆ. ಟೆನ್ಷನ್ ಮೇಲ್ಗಡೆ ಇರುತ್ತೆ. ಇದು ಹೈಯರ್ ವ್ಯಾಲ್ಯೂ, W ಹೈಯರ್ ವ್ಯಾಲ್ಯೂ ಅಂದ್ರೆ ಈ ಫೋರ್ಸ್ ಜಾಸ್ತಿ ನಾನು. ಸೊ m2g ಮೈನಸ್ ಟಿ ಈಕ್ವಲ್ ಟು m2a. ಓಕೆ, ಈಗ ಈ ಬ್ಲಾಕ್ ನೋಡಿ, ಈ ಬ್ಲಾಕ್ ನೋಡಿದ್ರೆ ಇದು ಮೇಲ್ಗಡೆ ಹೋಗ್ತಾ ಅಂದ್ರೆ ಟೆನ್ಷನ್ ಜಾಸ್ತಿ ಇದೆ, ವೆಯ್ಟ್ ಕಮ್ಮಿ ಇದೆ. ಅಂದ್ರೆ ಟಿ ಮೈನಸ್ m1g ಇಸ್ ಈಕ್ವಲ್ ಟು m1a ತಗೋಬೇಕು. ಇದು ಫೋರ್ಸ್, ಎಫೆಕ್ಟಿವ್ ಫೋರ್ಸ್ ಅಲ್ವಾ? ಈಗ ಎರಡು ಆ್ಯಡ್ ಮಾಡಿ ಏನಾಗುತ್ತೆ ನೋಡು, ಇದು ಕ್ಯಾನ್ಸಲ್ ಆಗುತ್ತೆ. m2g ಮೈನಸ್ m1g ಇಸ್ ಈಕ್ವಲ್ ಟು m1 ಪ್ಲಸ್ m2 ಇಂಟು a. ಕರೆಕ್ಟಾ? ಈಗ m2 ಎಷ್ಟು ಕಣ? 2, g ವ್ಯಾಲ್ಯೂ 10, m1 1 ಮೈನಸ್ g ವ್ಯಾಲ್ಯೂ ಎಷ್ಟು? ಇದು 10. m1 ಪ್ಲಸ್ m2 2 ಪ್ಲಸ್ 1 3 ಅಲ್ವಾ, ಇಂಟು a ಆಕ್ಸಲರೇಷನ್. 20 ಮೈನಸ್ 10 20 ಮೈನಸ್ 10 ಅಲ್ವಾ, ಬೈ 3. ದಿಸ್ ಈಸ್ ಈಕ್ವಲ್ ಟು a. ಇದು ಆಕ್ಸಲರೇಷನ್ ಕಣ. ಸಬ್ಸ್ಟಿಟ್ಯೂಟಿಂಗ್ ಆಕ್ಸಲರೇಷನ್ ವ್ಯಾಲ್ಯೂ ಇನ್ ಈಕ್ವೇಷನ್ 1 or 2, ದೆನ್ ವಿ ವಿಲ್ ಗೆಟ್ ಟೆನ್ಷನ್. ಇದು 1 ಅನ್ಕೊಳ್ಳಿ, ಈಕ್ವೇಷನ್ 1 ಅನ್ಕೊಳ್ಳಿ, ಇದು ಈಕ್ವೇಷನ್ 2 ಅನ್ಕೊಳ್ಳಿ. ಏನು ಮಾಡಿದ್ರೆ 1 and 2 ನಾನು ಆ್ಯಡ್ ಮಾಡಿದೆ. ಫ್ರಮ್ ಈಕ್ವೇಷನ್ 1 ಇಂದ m2 ಎಷ್ಟು ನಾನು? 2, g ವ್ಯಾಲ್ಯೂ ಎಷ್ಟು? 10 ಮೈನಸ್ ಟಿ ವ್ಯಾಲ್ಯೂ ಗೊತ್ತಿಲ್ಲ, ಇಸ್ ಈಕ್ವಲ್ ಟು m2 2 ತಾನೆ ಇಂಟು ಆಕ್ಸಲರೇಷನ್ ಎಷ್ಟು ತಾನೆ? 10/3. ಓಕೆನಾ? ಆವಾಗ ಈ 2 ಈ ಕಡೆ, ಇದು ಈ ಕಡೆ ತಗೊಂಡ್ಬನ್ನಿ. 20 ಮೈನಸ್ ಇದೆಷ್ಟಿದು? 20/3 ಇಸ್ ಈಕ್ವಲ್ ಟು ಟಿ ಆಗುತ್ತೆ. 60 minus 20/3 that is equal to 40/3 that is equal to what? Tension. ಟೆನ್ಷನ್ ಬಂದುಬಿಟ್ಟಿದೆ. ಓಕೆ, ಸ್ಟ್ರೆಸ್ ಕೊಟ್ಟಿದ್ದಾನೆ. ಯಂಗ್ಸ್ ಮಾಡ್ಯುಲಸ್ ಏನು ಬೇಕು ನಿಮಗೆ? ವಾಟ್ ಶುಡ್ ಬಿ ದ ಮಿನಿಮಮ್ ರೇಡಿಯಸ್? ಸೊ ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ರೇಡಿಯಸ್ ಬೇಕಾ? ಅಂದ್ರೆ ಟೆನ್ಷನ್ ಬೈ ಫೋರ್ಸ್ ಇಸ್ ನಥಿಂಗ್ ಬಟ್ ಟೆನ್ಷನ್ ಅನ್ನ ಏರಿಯಾ πr².
r square is equal to t by pi into stress. r square is equal to t value ಎಷ್ಟು ಕಣೋ 40/3 into pi. ಸ್ಟ್ರೆಸ್ ವ್ಯಾಲ್ಯೂ ಎಷ್ಟು ಕಣೋ ಇಲ್ಲಿದೆ ನೋಡಿ 40/3 into 10 power 6 ಅಲ್ವಾ 3 pi ಕಣೋ 3 pi getting cancel 40 getting cancel ಮೇಲ್ಗಡೆ ತಗೊಂಬನ್ನಿ ಅದು 10 power minus 6 r square value is nothing but 10 power minus 3 whole square ಬರ್ಕೋಬೋದಲ್ವಾ. ಸೊ ಸ್ಕ್ವೇರ್ ತೆಗೆದುಬಿಡಿ ಸಿಂಪಲ್ ಆಗಿ r is equal to 10 power minus 3 meters, simply 1 millimeter. Answer is 2, option 2 ಕಣ ಬರ್ಕೊಳ್ಳಿ option 2. Okay ಕಣ, last one. This is the last problem in this session. 36. A mild steel wire of length 2L. ಇದು 2L ತಾನೆ, ಅಂದ್ರೆ ಇದು ಎಲ್ಲೋ ಇದು ಎಲ್ಲೋ P ಅನ್ಕೊಳ್ಳಿ, ಇದು Q ಅನ್ಕೊಳ್ಳಿ. And PQ is the length of the wire, that is 2L. A mild steel wire of length 2L. Cross section area A is structured well within elastic limit horizontally between two pillars. Okay na? Horizontally between two pillars. A mass M is suspended from the midpoint of the wire. ಅಂದ್ರೆ ಈಗ ನೋಡಿ ಏನಾಗಿದೆ, ಇಲ್ಲಿಂದ ಒಂದು ತಗೊಂಡ್ಬಿಟ್ಟು ಇಲ್ಲಿ ಮಾಸ್ ಹ್ಯಾಂಗ್ ಮಾಡಿದ್ರೆ ಕಣ, ಎಂ ಮಾಸ್ ಹ್ಯಾಂಗ್ ಮಾಡಿದ್ರೆ ಇದು ಎಕ್ಸ್ ಅನ್ಕೊಳ್ಳಿ. ಈ ಕಡೆಯಿಂದ ಒಂದು ಈಗ ಸಪೋರ್ಟ್ ಇದಾವೆ, ಟೂ ಸಪೋರ್ಟ್ಸ್ಗೆ ಮಾಸ್ ಹ್ಯಾಂಗ್ ಮಾಡಿದೆ ನೋಡಿ. ವೆಲ್ ವಿತ್ ಇನ್ ಎಲಾಸ್ಟಿಕ್ ಲಿಮಿಟ್ ಹಾರಿಜೆಂಟಲಿ ಬಿಟ್ವೀನ್ ಟೂ ಪಿಲ್ಲರ್ಸ್. ಈ ಇದೊಂದು ಪಿಲ್ಲರ್ ಇದೆ, ಇಲ್ಲೊಂದು ಪಿಲ್ಲರ್ ಇದೆ. ಇಲ್ಲಿಂದ ಸೆಂಟ್ರಲ್ಲಿ ಏನಾಗಿದ್ದಾರೆ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಮಾಸ್ ಹ್ಯಾಂಗ್ ಮಾಡಿದರೆ ಆವಾಗ ಏನಾಗುತ್ತೆ, ವೈಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆನಾ? A mass M is suspended from the midpoint of the wire. Strain in the wire ಬೇಕು. Strain formula ಏನು ಕಣ? Strain is equal to change in length by original length. Original length ಎಷ್ಟು? 2L. ಓಕೆನಾ? change in length by original length. change in length ಗೊತ್ತಿಲ್ಲ, original length ಮಾತ್ರ ಗೊತ್ತು 2L ಅಂತ. ಓಕೆ, ಈಗ ನೋಡಿ, ಈಗ ನಾವೇನು ಮಾಡಬೇಕು, ಚೇಂಜ್ ಇನ್ ಲೆಂತ್ ಬೇಕಲ್ವಾ. ಇದು ಪಿ ಕ್ಯೂ, ಇದು ಆರ್ ಅನ್ಕೊಳ್ಳಿ. ಈಗ ಫೈನಲ್ ಲೆಂತ್ ಏನಾಗಿದೆ, ಪಿ, ಈಗ ಡೆಲ್ಟಾ ಆರ್ ಬೇಕು, ಡೆಲ್ಟಾ ಎಲ್ ಬೇಕು. ನೋಡಿ ಸಿಂಪಲ್ ಟಿಕ್ ನೋಡಿ, ಡೆಲ್ಟಾ ಎಲ್ ಬೇಕು, ಫೈನಲು ಮೈನಸ್ ಇನಿಷಿಯಲ್, ಡೆಲ್ಟಾ ಎಲ್ ಫೈನಲ್, ಇದು ಫೈನಲ್, ಇನಿಷಿಯಲ್ ಇದು ಫೈನಲ್. ಅಂದ್ರೆ ಏನು, ಪಿ ಆರ್ ಪ್ಲಸ್ ಆರ್ ಕ್ಯೂ ಮೈನಸ್ ಇನಿಷಿಯಲ್ ಪಿ ಕ್ಯೂ. ಪಿ ಆರ್ ಇಸ್ ನಥಿಂಗ್ ಬಟ್ ಆರ್ ಕ್ಯೂ, ಬೋತ್ ಆರ್ ಸೇಮ್ ಕಣ. ಪಿ ಆರ್ ಐಡೆಂಟಿಕಲ್ ಈಕ್ವಲ್ ಟು ಆರ್ ಕ್ಯೂ. ಅಂದ್ರೆ ಪಿ ಆರ್ ಪ್ಲಸ್ ಪಿ ಆರ್ 2PR ಮೈನಸ್ ಪಿ ಕ್ಯೂ. ಇದೇನು ಕಡೆ, ಇದು ಡೆಲ್ಟಾ ಎಲ್. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 2 ಇಂಟು ಪಿ ಆರ್. ಪಿ ಆರ್ ವ್ಯಾಲ್ಯೂ ಎಷ್ಟು ಅಕಾರ್ಡಿಂಗ್ ಟು ಪೈಥಾಗರಸ್ ನೋಡಿ, ಇದು ಎಲ್ಲೋ ಇದು ಎಕ್ಸ್, ಆವಾಗ ಏನಾಗುತ್ತೆ ಕಣದು, ಎಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ದಿ ಪವರ್ ಆಫ್ 1/2. ಕರೆಕ್ಟಾ? ಪೈಥಾಗರಸ್ ನೋಡಿ, ಪೈಥಾಗರಸ್ ಬೇಕು, ಈ ಡಿಸ್ಟೆನ್ಸ್ ಬೇಕಂದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಹೋಲ್ ದಿ ಪವರ್ 1/2 ಮೈನಸ್ ಪಿ ಕ್ಯೂ. ಪಿ ಕ್ಯೂ ಅಂದ್ರೆ ಎಷ್ಟು ಕಣ, 2L. ಪಿ ಕ್ಯೂ ಅಂದ್ರೆ ಎಷ್ಟು, 2L. ಓಕೆನಾ? ಈಗ 2 ಬ್ರಾಕೆಟ್ ಬಿಗಿನ್, ಎಲ್ ಸ್ಕ್ವೇರ್ ಕಾಮನ್ ತೆಗಿ. ಎಲ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಆಗುತ್ತೆ.
ಓಕೆನಾ. ಹೋಲ್ ದಿ ಪವರ್ ಆಫ್ 1/2 ಇದೆ. ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿ. ಈಗ ಅವಾಗ ಏನಾಗುತ್ತೆ ಕಣ, ಇದು ಎಲ್ಲ ಹೋಲ್ ದಿ ಪವರ್ 1/2 ಇದೆ, ಮೈನಸ್ 2l. ಕರೆಕ್ಟೇನಾ ಅಂತ ಡೌಟ್ ಏನಿದೆ ಕಣ? ನೋಡಿ ಹೇಳ್ತೀನಿ ನೋಡಿ. 2 ಓಕೆ, ಎಲ್ ಸ್ಕ್ವೇರ್ ಕಾಮನ್ ತೆಗಿ. ಎಲ್ ಸ್ಕ್ವೇರು ಬ್ರಾಕೆಟ್ ಬಿಗಿನು, ಎಲ್ ಸ್ಕ್ವೇರ್ ಔಟ್ಸೈಡ್ ಎಲ್ ಸ್ಕ್ವೇರ್ ಬಂದಿದೆ. ಏನಿದೆ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್. ಈಗ ಎಲ್ ಸ್ಕ್ವೇರ್ ಇಲ್ಲ ಇಲ್ಲಿ, ಅದಕ್ಕೋಸ್ಕರ ಡಿನಾಮಿನೇಟರ್ ಬಂದುಬಿಡುತ್ತೆ. ಓಕೆನಾ. ಈಗ ಈ ಎಲ್ ಸ್ಕ್ವೇರ್ 1/2 ಇದೆ. ಸೊ ಆವಾಗ ಏನಾಗುತ್ತೆ ಕಣಿದು, ಇದು ಎಲ್ಲ 1/2 ಮೈನಸ್ 2. ಓಕೆ, ಇದು ಎಲ್ ಸ್ಕ್ವೇರ್ 1/2 ಏನಾಗುತ್ತೆ? ಗೆಟಿಂಗ್ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಎಲ್ ಸ್ಕ್ವೇರ್ ಹೋಲ್ ದಿ ಪವರ್ 1/2, 1 ಪ್ಲಸ್ ಎಲ್ ಸ್ಕ್ವೇರ್ ಹೋಲ್ ದಿ ಪವರ್ 1/2. ಈ 1/2 ಎಲ್ ಸ್ಕ್ವೇರ್ಗೂ ಅಪ್ಲಿಕೇಬಲ್, ಈ ಟರ್ಮ್ಗೂ ಅಪ್ಲಿಕೇಬಲ್. ಈಗ ಎಲ್ ಸ್ಕ್ವೇರ್ ಹೋಲ್ ದಿ ಪವರ್ 1/2 ಅಂದ್ರೆ ಏನು? ಗೆಟಿಂಗ್ ಕ್ಯಾನ್ಸಲ್ ತಾನೆ ಅದು. ಸೊ 2l ಬ್ರಾಕೆಟ್ ಬಿಗಿನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಹೋಲ್ ದಿ ಪವರ್ 1/2 ಮೈನಸ್ 2l. ಓಕೆನಾ. ನೋಡಿ, ಈಗ ಈ ಎಕ್ಸ್ ವ್ಯಾಲ್ಯೂ ವೆರಿ ವೆರಿ ಸ್ಮಾಲ್, ಇದು ಸ್ಮಾಲ್ ಇದು ಕಂಪೇರ್ ಟು ಕ್ಯಾಪಿಟಲ್ ಎಲ್ ಸ್ಕ್ವೇರ್. ಅಕಾರ್ಡಿಂಗ್ ಟು ಬೈನಾಮಿಯಲ್ ಎಕ್ಸ್ಪೆನ್ಷನ್ ಏನು ಬರ್ಕೋಬಹುದು ನೋಡ? ಎಕ್ಸ್ ಈಸ್ ವೆರಿ ವೆರಿ ಸ್ಮಾಲ್ ತಾನೆ ಕಂಪೇರ್ ಟು ಎಲ್. ಇದು ಸ್ಮಾಲ್ ಚೇಂಜ್, ಸ್ಮಾಲ್ ಎಲಾಂಗೇಷನ್. ಇದು ನಾನು ಜಾಸ್ತಿ ತೋರಿಸಿದ್ದು ನಾನು ಇಲ್ಲಿ, ಬಟ್ ಇದು ಹಿಂಗೆ ಬರೋದು. ಎಕ್ಸ್ ಈಸ್ ವೆರಿ 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 ಸ್ಮಾಲ್ ನಾನು. x is very 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 small compared to L. Okay, x square also very very small compared to L square. Andre compared to L square, x is very small. That's why according to binomial expansion, ಈ half ಇಲ್ಲಿ ಬರ್ಕೋಬೇಕು. ಅದು ರೂಲ್. According to binomial expansion, ಯಾವಾಗ x is very 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 small compared to L square, ಆವಾಗ according to binomial expansion 1/2 ಇಲ್ಲಿ ಬರ್ಕೋಬೇಕು. ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದ್ಬಿಡ್ತದೆ. ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 2l ಬ್ರಾಕೆಟ್ ಬಿಗಿನ್ 1 ಪ್ಲಸ್ 1/2 ಎಕ್ಸ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಕಮ ಮೈನಸ್ 2l ಇದೆ. ಓಕೆನಾ, ಮೈನಸ್ 2l ಇದೆ. ಈಗ ನೋಡಿ, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಇದು 2l. ಇದೇನು ಕಣ? 2l ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2l ಸ್ಕ್ವೇರ್ ಅಲ್ವಾ, ಮೈನಸ್ 2l. Two getting cancelled, on L getting cancelled. Delta L is equal to 2l square plus x square. ಈ ಥರ ಮಾಡ್ಬೋದಾ? ಇಲ್ಲ, ಆ ಥರ ಆಗಲ್ಲ. ಯಾಕಂದರೆ ಈ ಟರ್ಮ್ ಎಲ್ಲ ಒಂದೇ ತಾನೆ. ಅದು ಫಸ್ಟ್ ಮಲ್ಟಿಪ್ಲೈ ಮಾಡಿ, ಫಸ್ಟ್ ಎಲ್ ಸಿ ಎಮ್ ತೆಗಿರಿ. ಇದು 2l, ಇದು 1 ಪ್ಲಸ್ ತಾನೆ. ಓಕೆ, 1 ಪ್ಲಸ್ ಅಂದರೆ ಓಕೆ. ಇದು 2l ಸ್ಕ್ವೇರ್. ಸೊ 2l ಸ್ಕ್ವೇರು ಪ್ಲಸ್ಸು ಎಕ್ಸ್ ಸ್ಕ್ವೇರು ಬೈ 2l ಸ್ಕ್ವೇರ್. ಓಕೆನಾ, ಮೈನಸ್ 2l. ಈಗ ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡೋಣ. ಏನಾಗುತ್ತಿದು 4l³ ಬರ್ತಾ ಇದೆಯಾ? ಇದೊಂದು ಸಿಂಗಲ್ ಟರ್ಮು. ಓಕೆನಾ, ಅಷ್ಟು ಈ ಎರಡು ಮಾಡ್ಕೋಬೇಕು, ಆಮೇಲೆ ಅದು ಸಪ್ರೇಟ್ ಮಾಡ್ಕೋಬೇಕು. 2l ಸ್ಕ್ವೇರಾ ಮಾಡಿ 4l³ ಪ್ಲಸ್ 2l ಎಕ್ಸ್ ಸ್ಕ್ವೇರು ಬೈ 2l ಸ್ಕ್ವೇರಾ ಮೈನಸ್ 2l.
ಸೊ L 2L ಸ್ಕ್ವೇರ್ ಮೈನಸ್ 4L ಕ್ಯೂಬು ಪ್ಲಸ್ 2LX ಸ್ಕ್ವೇರ್ ಮೈನಸ್ ಇದು ಇಷ್ಟು ಆಗಲ್ವೇ? ನೋಡಿ ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಇದು ಮಲ್ಟಿಪ್ಲೈ ಮಾಡಿ ಫಸ್ಟು ಏನಾಗುತ್ತೆ, ಇದು 4L ಕ್ಯೂಬ್ ಪ್ಲಸ್ 2LX ಸ್ಕ್ವೇರ್ ಬೈ 2L ಸ್ಕ್ವೇರ್ ಮೈನಸ್ 2L LCM ತೆಗಿರಿ. ಆವಾಗ ಏನಾಗುತ್ತೆ 4L ಕ್ಯೂಬ್ ಪ್ಲಸ್ 2LX ಸ್ಕ್ವೇರ್ ಮೈನಸ್ 2L ಇಂಟು 2L ಸ್ಕ್ವೇರ್ 4L ಕ್ಯೂಬ್ ಆಗುತ್ತೆ ಕಣದು, ಡಿವೈಡ್ ಬೈ 2L ಸ್ಕ್ವೇರ್. ಓಕೆನಾ? ಇದು 4L ಕ್ಯೂಬ್ ಗೆಟಿಂಗ್ ಕ್ಯಾನ್ಸಿಲ್, ಮತ್ತೆ ಏನಿದೆ ಇಲ್ಲಿ 2 ಗೆಟಿಂಗ್ ಕ್ಯಾನ್ಸಿಲ್, L ಗೆಟಿಂಗ್ ಕ್ಯಾನ್ಸಿಲ್. ಓಕೆನಾ? ಡೌಟ್ ಏನಿದೆಯಾ ನೋಡಿ, ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ಇಲ್ಲಿಂದ ಹೇಳ್ಕೊಡ್ತೀನಿ ಬೇಕಂದ್ರೆ. ಮಲ್ಟಿಪ್ಲೈ ಮಾಡಿ ಫಸ್ಟ್ 2L ಇಂಟು 2L ಸ್ಕ್ವೇರ್ 4L ಕ್ಯೂಬ್ ಪ್ಲಸ್ 2LX ಸ್ಕ್ವೇರ್ ಅಲ್ವಾ, 2LX ಸ್ಕ್ವೇರ್ ಡಿವೈಡೆಡ್ ಬೈ 2L ಸ್ಕ್ವೇರ್ ಮೈನಸ್ 2L ಇದೆ. ಓಕೆ ಕಣೋ, LCM ಎಷ್ಟು ಕಣೋ? 2L ಸ್ಕ್ವೇರ್ ಅಲ್ವಾ? ಇದು ಸೇಮ್ ವ್ಯಾಲ್ಯೂ ಬರುತ್ತೆ. 4L ಕ್ಯೂಬು ಪ್ಲಸ್ 2LX ಸ್ಕ್ವೇರ್ ಮೈನಸ್ 2L ಸ್ಕ್ವೇರ್ ಇಂಟು 2L ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 2L ಸ್ಕ್ವೇರ್ ಇಂಟು 2L 4L ಕ್ಯೂಬ್ ಕಣೋ, 4L ಕ್ಯೂಬ್ ಗೆಟಿಂಗ್ ಕ್ಯಾನ್ಸಲ್. ರಿಮೈನಿಂಗ್ ಏನಿದೆ 2LX ಸ್ಕ್ವೇರ್ ಬೈ 2L ಸ್ಕ್ವೇರ್ ಇದೆ. 2 ಗೆಟಿಂಗ್ ಕ್ಯಾನ್ಸಿಲ್, 1L ಗೆಟಿಂಗ್ ಕ್ಯಾನ್ಸಿಲ್. X ಸ್ಕ್ವೇರ್ ಬೈ L ಬಂದಿದೆ ಕಣೋ, ಇದು ಡೆಲ್ಟಾ L ವ್ಯಾಲ್ಯೂ. ನಿಮಗೆ ಏನು ಬೇಕು? ಸ್ಟ್ರೈನ್ ಬೇಕು. ಸ್ಟ್ರೈನ್ ಅಂದರೆ ಡೆಲ್ಟಾ L ಬೈ 2L ತಾನೆ. ಈಗ ಡೆಲ್ಟಾ L ವ್ಯಾಲ್ಯೂ ಸ್ಟ್ರೈನ್ ಇಸ್ ಈಕ್ವಲ್ ಟು ಡೆಲ್ಟಾ L ಎಷ್ಟು ಬಂದಿದೆ ಕಣೋ? X ಸ್ಕ್ವೇರ್ ಬೈ L ಬಂದಿದೆ. X ಸ್ಕ್ವೇರ್ ಬೈ L ಇಂಟು S ಸ್ಕ್ವೇರ್ ಬೈ L ಇಂಟು 2L. ಆವಾಗ X ಸ್ಕ್ವೇರ್ ಬೈ 2L ಸ್ಕ್ವೇರ್. ದಿಸ್ ಈಸ್ ವಾಟ್ ವಿ ವಾಂಟ್. X ಸ್ಕ್ವೇರ್ ಬೈ 2L ಸ್ಕ್ವೇರ್. ಆಪ್ಷನ್ 1 36 ಆಪ್ಷನ್ 1. X ಸ್ಕ್ವೇರ್ ಬೈ 2L ಸ್ಕ್ವೇರ್. ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡಬೇಕು, ಏನಿಲ್ಲ ಇದು. ಓಕೆ, ಫಸ್ಟ್ ದಿಸ್ ಇಸ್ ದ ವೈರ್, ಇನಿಷಿಯಲ್ ಅಂತ 2L. ಆಮೇಲೆ ಏನು ಮಾಡಿದರೆ, ಇಲ್ಲಿಂದ ಹ್ಯಾಂಗಿಂಗ್ ಮಾಡಿದರೆ ಅಂದರೆ ಎಲಾಂಗೇಷನ್ ಬಂದಿದೆ. ಸ್ವಲ್ಪ ಸೆಂಟ್ರಲ್ಲಿ ಮಾಸ್ ಹಾಕಿದರೆ ಆವಾಗ ಏನಾಗುತ್ತೆ, ಸ್ವಲ್ಪ ಇಲ್ಲಿ ಮಾಸ್ ಎಮ್ಮು ವೆಯ್ಟ್ ಹ್ಯಾಂಗಿಂಗ್ ಮಾಡಿದರೆ ಆವಾಗ ಇದೇನಾಗುತ್ತೆ, ಈ ಥರ ವೈರ್ ಕಾಸ್ತಾ ಈ ಥರ ಬರುತ್ತೆ. ಇದು ಫೈನಲ್ ಲೆಂತ್ ಕಣ, ಇದು ಇನಿಷಿಯಲ್ ಲೆಂತ್ ಕಣ. ಫೈನಲ್ L2, ಇದು L2 ಅಂದರೆ ಎಷ್ಟು? PR ಪ್ಲಸ್ RQ ಮೈನಸ್ ಇನಿಷಿಯಲ್ ಎಷ್ಟು? PQ. ಇದು ಸೇಮೇ, ಅದಕ್ಕೋಸ್ಕರ PR ಪ್ಲಸ್ PR 2PR ಮೈನಸ್ PQ ಮಾಡಿದೆ. ಈಗ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ, ಇದರಿಂದ ಎಲ್ಲ ನೋಡ್ಕೊಳ್ಳಿ. ನಿಮಗೆ ಡೌಟ್ ಏನು ಬಂದರೆ ಕಾಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.